ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ವಾರದ ಪ್ರಾರಂಭ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ, ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಮ್ಮನ್ನು ಬಂದು ಕರ್ತನೆ ಒಂದು ಸೇರಿಸಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಪ್ಪ ತಂದೆಯೇ, ಇಂದಿನ ಆರಾಧನೆ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಕರ್ತನೆ, ಆರಂಭದಿಂದ ಅಂತ್ಯದವರೆಗೆ ನಿಮ್ಮ ಸಾನ್ನಿಧ್ಯವನ್ನ ನಾವು ಅನುಭವಿಸುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹೌದು ಕರ್ತನೆ, ಆತ್ಮನಾದ ದೇವರನ್ನ ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕರ್ತನೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ ವಿವಿಧ ಸ್ಥಳಗಳಲ್ಲಿ, ವಿವಿಧ ಭಾಷೆಗಳಲ್ಲಿ, ವಿವಿಧ ಸಮಯಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಇಂದಿನ ಆರಾಧನೆ ಕರ್ತನೆ ನಿನ್ನ ನಿಯಂತ್ರಣದಲ್ಲಿ ಆಗಿರುವಂತೆ ಕೃಪೆ ಮಾಡು. ಅನ್ಯಾಯವಾದ ಯಾವ ಬೆಂಕಿಗಳು, ಆರಾಧನೆಗಳು ಸಭೆಯಲ್ಲಿ ದೇಳುವುದಕ್ಕೆ ನಿನ್ನ ಆಸ್ಪದವನ್ನು ಮಾಡಿಕೊಡಬೇಡ. ಪ್ರತಿಯೊಂದು ಕಾರ್ಯಗಳು ನಿನ್ನ ಹತೋಟಿಯಲ್ಲಿ, ನಿನ್ನ ನಿಯಂತ್ರಣದಲ್ಲಿ ಆಗಿರುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆರಾಧನೆಗೆ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸು. ನಿಮ್ಮನ್ನು ಆರಾಧಿಸುವುದಕ್ಕೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನ ನೀನು ತೊಳೆದು ಶುದ್ಧೀಕರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಇಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸು ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು ಎಂಬುದಾಗಿ ದಾವೀದನು ಆಡಿದ ರೀತಿಯಲ್ಲಿ, ಹೌದು ಕರ್ತನೆ, ನಿನ್ನ ರಕ್ತವನ್ನು ಪ್ರೋಕ್ಷಿಸಿ ಎಂಬ ಆವರ್ತಿ ನಮ್ಮ ಎಲ್ಲ ಅಶುದ್ಧತ್ವವನ್ನು ತೆಗೆದು ಶುದ್ಧತೆಯಲ್ಲಿ ಕರ್ತನೆ ಪರಿಶುದ್ಧನಾದ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸು. ಹೌದು ಕರ್ತನೆ, ಕರ್ತನೆ ಬೆಂಕಿಯ ತಂಡ ಬಂದ ಕರ್ತನೆ ಯೆಶಾಯನ ನಾಲಿಗೆಗೆ ಕರ್ತನೆ ತಾಗಿಸಿ ಅವನ ಅಶುದ್ಧತ್ವವನ್ನು ತೆಗೆದು ಬಿಟ್ಟು ಕರ್ತನೆ ಅವನನ್ನ ಪ್ರವಾದಿಯಾಗಿ ನೀನು ನೇಮಿಸಿದ ರೀತಿಯಲ್ಲಿ ನಮ್ಮನ್ನ ಕರ್ತನೆ ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಆವರ್ತಿ ನಮ್ಮನೆ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ದೇವನಾಮಕ್ಕೆ ಸ್ತೋತ್ರ. ಬತದಾವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನ ತಿಳಿಸುವಂತವನಾಗಿದ್ದೇನೆ. ಈ ಇನ್ನೊಂದು ದಿನ, ಇನ್ನೊಂದು ವಾರ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಾಗ ಆ ದೇವರನ್ನ ನಮ್ಮ ಹೃದಯದ ಅಂತರಾಳದಿಂದ ಆರಾಧಿಸಿ ಆತನನ್ನು ನಾವು ಮಹಿಮೆ ಪಡಿಸೋಣ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಆನಂದವಾದ ಜೀವಿತ ಪಡೆದುಕೋ ಆತ್ಮನೇ, ನೀನು ದೇವರ ರಾಜ್ಯಕ್ಕೆ ಸೇರುವಿ ನಿಶ್ಚಯ. ಸದಾಕಾಲವೂ ಭಯವಿಲ್ಲದೆ ಹರ್ಷಿಸುತ್ತಾ ಅಲ್ಲಿರುವಿ ನೀನು. ಸದಾಕಾಲವೂ ಭಯವಿಲ್ಲದೆ ಹರ್ಷಿಸುತ್ತಾ ಅಲ್ಲಿರುವಿ ನೀನು. ದೇವರು ನಿನ್ನ ನಾವಿಕ ದೋಣಿಯೊಳ್ ನಡೆಸುವನು. ದೇವರು ನಿನ್ನ ನಾವಿಕ ದೋಣಿಯೊಳ್ ನಡೆಸುವನು. ಪ್ರತಿದಿನ ಹೊಸ ಹೊಸ ಪಾಠವ ನಿನಗೆ ಆತನು ಕಲಿಸುವನು. ಪ್ರತಿದಿನ ಹೊಸ ಹೊಸ ಪಾಠವ ನಿನಗೆ
ಆತನು ಕಲಿಸುವನು ಸದಾ ಕಾಲವು ಭಯವಿಲ್ಲದೆ ಆಶಿಸುತ್ತಾ ಅಲ್ಲಿರುವಿ ನೀನು ಸದಾ ಕಾಲವು ಭಯವಿಲ್ಲದೆ ಆಶಿಸುತ್ತಾ ಅಲ್ಲಿರುವಿ ನೀನು ನಿನ್ನ ಕಾಂತ ಅತಿಶಯನು ಜನರಲ್ಲಿ ಮನೋಹರನು ನಿನ್ನ ಕಾಂತ ಅತಿಶಯನು ಜನರಲ್ಲಿ ಮನೋಹರನು ನಿನ್ನ ದೋಷಗಳನ್ನು ಎಲ್ಲ ಪರಿಹಾರ ಮಾಡುವನು ನಿನ್ನ ದೋಷಗಳನ್ನು ಎಲ್ಲ ಪರಿಹಾರ ಮಾಡುವನು ಸದಾ ಕಾಲವು ಭಯವಿಲ್ಲದೆ ಹರ್ಷಿಸುತ್ತಾ ಅಲ್ಲಿರುವೆ ನೀನು ಸದಾ ಕಾಲವು ಭಯವಿಲ್ಲದೆ ಹರ್ಷಿಸುತ್ತಾ ಅಲ್ಲಿರುವೆ ನೀನು ಆನಂದವಾದ ಜೀವಿತ ಪಡೆದುಕೋ ಆತ್ಮನೇ ಏನು ದೇವರ ರಾಜಕ್ಕೆ ಸೇರುವಿ ನಿಶ್ಚಯ ಸದಾ ಕಾಲವು ಭಯವಿಲ್ಲದೆ ಆಶಿಸುತ್ತಾ ಅಲ್ಲಿರುವೆ ನೀನು ಸದಾ ಕಾಲವು ಭಯವಿಲ್ಲದೆ ಹರ್ಷಿಸುತ್ತಾ ಅಲ್ಲಿರುವೆ ನೀನು. ಹಲ್ಲೆಲೂಯಾ. ಸೊ ಆನಂದವಾದ ಜೀವಿತ ಪಡೆದುಕೋ ಆತ್ಮನೇ, ನೀನು ದೇವರ ರಾಜ್ಯಕ್ಕೆ ಸೇರುವಿ ನಿಶ್ಚಯ. ಸೊ ದೇವರು ನಿನ್ನ ನಾವಿಕ ದೋಣಿಯೋಳ್ ನಡೆಸುವನು. ಪ್ರತಿದಿನ ಹೊಸ ಹೊಸ ಪಾಠವ ನಿನಗೆ ಆತನು ಕಲಿಸುವನು. ನಿನ್ನ ಕಾಂತ ಅತಿಶಯನು, ಜನರಲ್ಲಿ ಮನೋಹರನು, ನಿನ್ನ ದೋಷಗಳನ್ನು ಎಲ್ಲ ಪರಿಹಾರ ಮಾಡುವನು. ಆನಂದವಾದ ಜೀವಿತ ಪಡೆದುಕೋ ಆತ್ಮವೇ. ಸೊ ಈ ಲೋಕದಲ್ಲಿ ಒಬ್ಬ ಮನುಷ್ಯನಿಗೆ ನಿತ್ಯ ನಿರಂತರವಾದ ಸಂತೋಷ ಲಭಿಸಲು ಸಾಧ್ಯವಿಲ್ಲ. ನಾವು ಅನುಭವಿಸುವಂತಹ ಸಂತೋಷಗಳು, ನಾವು ಅನುಭವಿಸುವಂತಹ ಸುಂದರ ಕ್ಷಣಗಳು ಕೆಲವೇ ಗಂಟೆಗಳಿಗೆ, ಕೆಲವೇ ದಿನಗಳಿಗೆ ಮಾತ್ರ ಸೀಮಿತವಾಗಿರುವಂತದ್ದಾಗಿದೆ. ಒಂದು ಕುಟುಂಬದಲ್ಲಿ ಒಂದು ಮಗು ಜನಿಸುವಾಗ ಅಂದು ಅನುಭವಿಸುವಂತಹ ಆನಂದ, ಅಂದು ಅನುಭವಿಸುವಂತಹ ಸಂತೋಷ ಕೆಲವು ವರ್ಷಗಳ ನಂತರ ಅದು ಇಲ್ಲದೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ವೈವಾಹಿಕ ಜೀವಿತಕ್ಕೆ ಕಾಲಿಟ್ಟ ಪ್ರಾರಂಭ ದಿನಗಳಲ್ಲಿ, ಪ್ರಾರಂಭ ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ಇದ್ದಂತಹ ಸಂತೋಷ, ಇದ್ದಂತಹ ಪ್ರೀತಿ ಕಣ್ಮರೆಯಾಗುವಂಥದ್ದನ್ನು ನಾವು ನೋಡುತ್ತೇವೆ. ನಮ್ಮ ಚಿಕ್ಕ ಪ್ರಾಯದಲ್ಲಿ ನಮ್ಮ ತಂದೆ ತಾಯಿಗಳೊಂದಿಗೆ ಇದ್ದಂತಹ ಪ್ರೀತಿ ನಾವು ವೈವಾಹಿಕ ಜೀವಿತಕ್ಕೆ ಕಾಲಿಡುವಾಗ ಮಾರ್ಪಡುವಂಥದ್ದನ್ನು ನಾವು ನೋಡುತ್ತೇವೆ. ಮೊದಲನೇ ಮಗು ಹುಟ್ಟಿದಂತಹ ಸಂದರ್ಭದಲ್ಲಿ ಅವನ ಮೇಲೆ ಇದ್ದಂತಹ ಪ್ರೀತಿ ಎರಡನೇ ಮಗು ಅಥವಾ ಮಗಳು ಹುಟ್ಟುವಾಗ ಕಮ್ಮಿ ಆಗುವಂಥದ್ದನ್ನು ನಾವು ನೋಡುತ್ತೇವೆ. ಈ ಲೋಕದಲ್ಲಿ ನಾವು ಲೌಕಿಕವಾಗಿ ಕೆಲವು ಸ್ಥಳಗಳಿಗೆ ಹೋಗಿ ಆ ಸ್ಥಳದ ಸೌಂದರ್ಯವನ್ನು ನೋಡಿ ಆನಂದ ಪಡುವಂತಹ ಸನ್ನಿವೇಶಗಳು ಕೆಲವೇ ಗಂಟೆಗಳಲ್ಲಿ ಇಲ್ಲವಾಗುವಂಥದ್ದನ್ನು ನಾವು ನೋಡ್ತೇವೆ.
ಅಂದ್ರೆ ಈ ಲೋಕದಲ್ಲಿ ಲಭಿಸುವಂತಹ ಆನಂದ, ಸಂತೋಷ, ಆಹ್ಲಾದ ಅನ್ನುವಂಥದ್ದು ಕ್ಷಣಿಕವಾದದ್ದು. ಇದ್ಯಾವುದು ನಿತ್ಯ ನಿರಂತರವಾಗಿ ನಮ್ಮ ಸಂಗಡ ಇರುವಂಥದ್ದಲ್ಲ. ನಿತ್ಯ ನಿರಂತರವಾದ ಆನಂದ, ನಿತ್ಯ ನಿರಂತರವಾದ ಸಂತೋಷವನ್ನ ನಾವು ಅನುಭವಿಸಬೇಕಾದರೆ ನಮ್ಮ ಜೀವಿತ ಸೃಷ್ಟಿಕರ್ತನಾದ ದೇವರೊಂದಿಗೆ ಒಂದು ನಿರಂತರವಾದ ಸಂಪರ್ಕವನ್ನ ಇಟ್ಟುಕೊಳ್ಳಬೇಕಾಗಿರುವಂಥದ್ದು ಅತ್ಯವಶ್ಯಕ. ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ಮಾತ್ರ ನಾವು ನಿತ್ಯ ನಿರಂತರವಾದ ಆನಂದವನ್ನ, ಸಂತೋಷವನ್ನ ಪಡಕೊಳ್ಳುವುದಕ್ಕೆ ಸಾಧ್ಯವಾಗಿರುವಂಥದ್ದು. ಇಂದು ಲೌಕಿಕವಾಗಿ ಅನೇಕರು ಮದ್ಯಪಾನಗಳಲ್ಲಿ, ಮಾದಕ ದ್ರವ್ಯಗಳಲ್ಲಿ ಆನಂದವನ್ನ ಕಂಡುಕೊಳ್ಳುವುದಕ್ಕೆ ಹಣವನ್ನ, ಸಮಯವನ್ನ, ಆರೋಗ್ಯವನ್ನ ಹಾಳು ಮಾಡುತ್ತಿರುವಂಥದ್ದನ್ನು ನಾವು ನೋಡುತ್ತೇವೆ. ಇವೆಲ್ಲವೂ ಕ್ಷಣಿಕವಾದಂಥದ್ದಾಗಿದೆ. ಕೆಲವು ಗಂಟೆಗಳ ನಂತರ ಯಥಾ ಪ್ರಕಾರ ತಮ್ಮ ಜೀವಿತ ಚಿಂತೆಯಲ್ಲಿಯೂ ನಿರಾಶೆಯಲ್ಲಿಯೂ ಮುಳುಗಿ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಿತ್ಯ ನಿರಂತರವಾದ ಆನಂದವನ್ನ ತನ್ನ ಸೃಷ್ಟಿಕರ್ತನಾದ ದೇವರ ಮೂಲಕ ಮಾತ್ರ ಪಡೆದುಕೊಳ್ಳಬಹುದು ಎಂಬುವಂಥದ್ದನ್ನ ಇಂದು ಅನೇಕರು ಅರಿಯದವರಾಗಿದ್ದಾರೆ ಅನ್ನುವಂಥದ್ದು ಬಹಳ ವ್ಯಥೆಕರವಾದಂತಹ ಒಂದು ಸಂಗತಿಯಾಗಿದೆ. ನಮ್ಮ ಜೀವಿತದಲ್ಲಿ ನಿತ್ಯ ನಿರಂತರವಾದ ಆನಂದ ದೇವರೊಂದಿಗಿನ ವೈಯಕ್ತಿಕ ಸಂಬಂಧಗಳ ಮೂಲಕ ನಾವು ಪಡಕೊಳ್ಳಬಹುದು ಎಂಬ ಸತ್ಯವನ್ನ ಮಾನವ ಕುಲ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಚಾರ. ದೇವರೊಂದಿಗೆ ಆ ನಿರಂತರ ಸಂಪರ್ಕವನ್ನ ಸಾಧಿಸದೆ ಹೋಗುವುದಕ್ಕೆ ಕಾರಣ ದೈವಿಕ ನಿಯಮಗಳಿಗೆ ವಿರುದ್ಧವಾಗಿ ನಾವು ಒಡನಾಡುವುದರ ಫಲವಾಗಿ ಈ ಲೋಕದಲ್ಲಿ ಮಾನವನಿಗೆ ಜೀವಿಸುವುದಕ್ಕೆ ಸೃಷ್ಟಿಕರ್ತನಾದ ದೇವರು ಕೆಲವು ನಿಯಮಗಳನ್ನ, ಕೆಲವು ವಿಧಿವಿಧಾನಗಳನ್ನ ಕೊಟ್ಟಿರುವಂತದ್ದಾಗಿ ನಾವು ನೋಡುತ್ತೇವೆ. ಪ್ರತಿಯೊಂದು ದೇಶಗಳು ಆ ದೇಶದ ನಾಗರಿಕರಿಗೆ ಕೆಲವು ನಿಯಮಗಳನ್ನ ಕೊಡುವ ಪ್ರಕಾರ ಸೃಷ್ಟಿಕರ್ತನಾದ ದೇವರು, ಸಮಸ್ತವನ್ನ ಸೃಷ್ಟಿ ಮಾಡಿದಂತಹ ದೇವರು ತನ್ನ ಸೃಷ್ಟಿಗಳಾದ ಮಾನವರಿಗೆ ಕೆಲವು ನಿಯಮಗಳನ್ನ ಕೊಟ್ಟಿದ್ದಾನೆ. ಕೇವಲ ಮನುಷ್ಯನಿಗೆ ಮಾತ್ರವಲ್ಲ, ದೇವರ ಸೃಷ್ಟಿಗಳಾದಂತಹ ಪ್ರತಿಯೊಂದು ಕಾರ್ಯಗಳಿಗೂ ದೇವರು ನಿಯಮಗಳನ್ನ ಕೊಟ್ಟಿದ್ದಾನೆ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ಸಮುದ್ರಕ್ಕೆ ಒಂದು ಮೇರೆಯನ್ನ ಇಟ್ಟಿದ್ದಾನೆ. ಆ ಮೇರೆಯನ್ನ ಬಿಟ್ಟು ಸಮುದ್ರವು ದಾಟಿ ಬರುವಂಥದ್ದು ಬಹಳ ವಿರಳ. ಬರುವಂತಹ ಸಂಭವಗಳನ್ನು ನಾವು ನೋಡಿದ್ದೇವೆ. ಆದರೆ ದೇವರು ಒಂದು ಮೇರೆಯನ್ನ ಇಟ್ಟಿದ್ದಾನೆ. ಅದೇ ರೀತಿ ಮೃಗಗಳಿಗೆ ದೇವರು ಒಂದು ಮೇರೆಯನ್ನ ಇಟ್ಟಿದ್ದಾನೆ. ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿರುವುದು, ರಾತ್ರಿ ಆಗುತ್ತದೆ, ಕಾಡಿನ ಮೃಗಗಳು ಆಹಾರಕ್ಕಾಗಿ ಹೊರ ಬರುತ್ತದೆ. ಮುಂಜಾನೆಯಾಗುತ್ತಲೇ ಕಾಡಿನ ಮೃಗಗಳು ತಮ್ಮ ಗೂಡಿಗೆ ಹೋಗುವಾಗ ಮನುಷ್ಯನು ತನ್ನ ಕೆಲಸಕ್ಕಾಗಿ ಹೊರಡುತ್ತಾನೆ. ಹೀಗೆ ದೇವರು ಪ್ರತಿಯೊಂದು ಕಾರ್ಯಗಳಿಗೂ ಒಂದು ಮೇರೆಯನ್ನ ಇಟ್ಟಿದ್ದಾನೆ. ಅದೇ ರೀತಿ ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ಅಜ್ಜ ಅಜ್ಜಿಯಂದಿರಿಗೆ, ಸಭಾ ಪಾಲಕರಿಗೆ, ಯೌವನಸ್ಥರಿಗೆ ಒಂದೊಂದು ಮೇರೆಗಳನ್ನ ಇಟ್ಟಿದ್ದಾನೆ. ಆ ಮೇರೆಯಲ್ಲಿ ನಾವು ಜೀವಿಸುವಾಗ ದೈವಿಕವಾದ ಆನಂದವನ್ನ ನಮ್ಮ ಜೀವಿತದಲ್ಲಿ ಅನುಭವಿಸಬಹುದು. ಅನೇಕ ದೇವರ ಮಕ್ಕಳು ಅನ್ನುವಂಥವರು ಸೋ ಕಾಲ್ಡ್ ಬಿಲೀವರ್ಸ್, ಅನೇಕರು ಹೇಳುವಂಥದ್ದು ಒಂದು ನಿರಂತರವಾದ ಸಮಾಧಾನವನ್ನ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲವೆಂಬುದಾಗಿ.
ಅದಕ್ಕೆ ಕಾರಣ ಅನ್ನುವಂಥದ್ದು ದೈವಿಕ ನಿಯಮಗಳಿಗೆ ವಿರುದ್ಧವಾಗಿ ನಮ್ಮ ಜೀವಿತವನ್ನ ನಿರ್ವಹಿಸುವುದರಿಂದ ಎಂಬುವಂಥದ್ದನ್ನ ನಾವುಗಳು ಮರೆಯಬಾರದು. ಆನಂದವಾದ ಜೀವಿತ ಅಥವಾ ಒಂದು ಸಮೃದ್ಧಿ ಎಂಬುದಾಗಿ ಹೇಳುವಾಗ ಲೌಕಿಕವಾಗಿ ಆರ್ಥಿಕವಾಗಿ ಎಲ್ಲ, ಆಧ್ಯಾತ್ಮಿಕವಾಗಿ ಒಂದು ಸಮೃದ್ಧಿಯಾದ ಜೀವಿತವನ್ನ ನಾವು ಜೀವಿಸಬೇಕಾದರೆ ದೇವರೊಂದಿಗೆ ಒಂದು ನಿತ್ಯ ನಿರಂತರವಾದ ಸಂಬಂಧವನ್ನ ಬೆಳೆಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಆರ್ಥಿಕವಾಗಿ ಎಲ್ಲ ಇರುವುದರ ಮೂಲಕವಾಗಿ ನಾವು ಸಮೃದ್ಧಿಕರವಾದ ಜೀವಿತವನ್ನು ಜೀವಿಸುತ್ತಿದ್ದೇವೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಆರ್ಥಿಕವಾಗಿ ಏನು ಇಲ್ಲದೆ ಇರುವುದರಿಂದ ನನ್ನ ಜೀವಿತವು ಸಮೃದ್ಧಿಯಾಗಿದೆ ಎಂಬುದಾಗಿ ಹೇಳುವುದಕ್ಕೂ ಸಾಧ್ಯವಿಲ್ಲ. ಆರ್ಥಿಕವಾಗಿ ಇದ್ದರೂ ಇಲ್ಲದೆ ಇದ್ದಾಗ್ಯೂ ನಮ್ಮ ಜೀವಿತದಲ್ಲಿ ಒಂದು ನಿತ್ಯ ನಿರಂತರವಾದ ಆನಂದವನ್ನು ನಾವು ಪಡಕೊಳ್ಳಬೇಕಾದರೆ ನಮಗೆ ಒಂದು ದೈವಿಕವಾದಂತಹ ಸಂಪರ್ಕ ಬಹಳ ಪ್ರಾಮುಖ್ಯ ಎನ್ನುವಂಥದ್ದನ್ನು ನಾವುಗಳು ಮರೆಯಬಾರದು. ಇದು ಅನೇಕರು ಇತರರ ಮುಂಭಾಗದಲ್ಲಿ ತೋರಿಸಿಕೊಳ್ಳುವುದಕ್ಕೆ ನಾವು ಆನಂದವಾಗಿದ್ದೇವೆ ಎಂಬ ನಾಟಕವನ್ನ ಆಡುವಂಥದ್ದಾಗಿ ನಾವು ನೋಡುತ್ತೇವೆ. ಒಬ್ಬೊಬ್ಬನ ಜೀವಿತದಲ್ಲಿ ಇಳಿದು ಹೋಗುವಾಗ ಗೊತ್ತಾಗುತ್ತದೆ ಅವನು ಅನುಭವಿಸುತ್ತಿರುವಂತಹ ವೇದನೆ ವ್ಯಥೆಗಳು ಎಷ್ಟೆಂಬುದಾಗಿ. ಈ ರೀತಿ ವೇದನೆಗಳನ್ನ ವ್ಯಥೆಗಳನ್ನ ಅನುಭವಿಸುವಂತಹ ವ್ಯಕ್ತಿಗಳಿಗೆ ದೇವರು ಹೇಳುವಂಥದ್ದು, ನಿನ್ನ ಜೀವಿತ ದೈವಿಕವಾದ ನಿಯಮಗಳಿಗೆ ವ್ಯತ್ಯಸ್ತಕರವಾಗಿ ಮುಂದಕ್ಕೆ ಹೋಗುವುದರ ಫಲವಾಗಿ ಇಂತಹ ಪರಿಸ್ಥಿತಿಗಳು ಎಂಬುದಾಗಿ. ಇದಕ್ಕೆ ನಾವು ಯಾವ ಕೌನ್ಸಿಲರ್ ಬಳಿಗೆ ಹೋದ್ರೇನು ಇದಕ್ಕೆ ಪರಿಹಾರವನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಲೌಕಿಕವಾಗಿ ಯಾವ ವ್ಯಕ್ತಿಗಳು ನಾವು ಅನುಭವಿಸುವಂತಹ ಈ ವ್ಯಥೆಯಿಂದ ನಮ್ಮನ್ನ ಹೊರತರುವುದಕ್ಕೆ ಸಾಧ್ಯವಿಲ್ಲ. ಈ ಒಂದು ಪರಿಸ್ಥಿತಿಯಿಂದ ನಮ್ಮನ್ನು ಹೊರತರಬೇಕಾದರೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ, ಅಥವಾ ದೇವರ ನಿಯಮಗಳಿಗೆ ಒಳಪಡಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಅನೇಕ ಸಂದರ್ಭಗಳಲ್ಲಿ ನಮಗೆ ದೇವರ ನಿಯಮಗಳಿಗೆ ಒಳಪಟ್ಟು ಜೀವಿಸುವುದಕ್ಕೆ ಆಗದೇ ಇರುವಂತಹ ಕಾರ್ಯಗಳಾಗಿದೆ. ಕಾರಣ, ದೇವರ ನಿಯಮಗಳಿಗೆ ಒಳಪಡುವಾಗ ಅನೇಕ ಕಾರ್ಯಗಳು ನಮ್ಮಿಂದ ಸ್ವತಂತ್ರವಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರ ನಿಯಮಕ್ಕೆ ಒಳಪಡುವಾಗ ದೇವರ ನಿಯಮ ನಮ್ಮನ್ನ ಕೆಲವು ಸಂದರ್ಭಗಳಲ್ಲಿ ಕಟ್ಟಿ ಹಾಕುವಂತದ್ದಾಗಿದೆ. ಕೆಲವು ಕಾರ್ಯಗಳನ್ನ ಮಾಡಲು ನಾವು ಬಯಸುವಾಗ ದೇವರ ನಿಯಮಗಳು ನಮ್ಮನ್ನ ಕಟ್ಟಿ ಹಾಕ್ತತೆ. ಆದುದರಿಂದ ಅನೇಕರು ಈ ಕಟ್ಟಿ ಹಾಕುವಂತಹ ಪರಿಸ್ಥಿತಿಯಿಂದ ಸ್ವತಂತ್ರವಾಗಿ ಬದುಕುವುದಕ್ಕೆ ಬಯಸಿ ಮುಂದಕ್ಕೆ ಹೋಗುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಆನಂದವಾದ ಜೀವಿತ ಅಥವಾ ನಿತ್ಯ ನಿರಂತರವಾದ ಆನಂದವನ್ನ ಪಡೆಕೊಳ್ಳಬೇಕಾದರೆ ದೇವರಿಂದ ಮಾತ್ರ ಸಾಧ್ಯ ಎಂಬುವಂಥದ್ದನ್ನ ನಾವುಗಳು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ಇಂದು ದೇವರನ್ನ ಆರಾಧಿಸುವುದಕ್ಕೆ ನಾವು ಬಂದಿದ್ದೇವೆ. ಆರಾಧನೆ ಎನ್ನುವಂಥದ್ದು ದೇವರ ಘನತೆಯನ್ನ, ದೇವರ ಮಹಿಮೆಯನ್ನ ಹಾಡಿ ಅರಸುವಂಥದ್ದು. 69ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಈ ರೀತಿ ಹೇಳಿರುವಂತದ್ದನ್ನು ನೋಡುತ್ತೇವೆ. ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಹೋರಿಗಳ ಯಜ್ಞಕ್ಕಿಂತಲೂ ಬಹು ಪ್ರಿಯವಾದದ್ದು. ಕೀರ್ತನೆಗಾರನು ಈ ಕೀರ್ತನೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ, ಅಥವಾ ದಾವೀದನು ಈ ಕೀರ್ತನೆಯನ್ನು ಬರೆಯುವಾಗ, ಇಸ್ರಾಯೇಲರು ಯೆಹೋವನನ್ನ ಆರಾಧಿಸಬೇಕಾದರೆ
ದೇವರಿಗೆ ಹೋರಿಗಳನ್ನ ಯಜ್ಞವಾಗಿ ಸಮರ್ಪಿಸಬೇಕಾದಂತಹ ಒಂದು ಪದ್ಧತಿ ಜಾರಿಯಲ್ಲಿತ್ತು. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಕಾಣಿಕೆ ಇಲ್ಲದೆ ಯಾರು ಯೆಹೋವನ ಸನ್ನಿಧಿಯಲ್ಲಿ ಸೇದೆ ಬರಬಾರದು. ಕಾಣಿಕೆ ಅಂದ್ರೆ ಹಣ ಅಲ್ಲ. ಸೊ ದೇವರನ್ನ ಆರಾಧಿಸಬೇಕಾದರೆ ಸರ್ವಾಂಗ ಹೋಮ ಅಥವಾ ದೋಷ ಪರಿಹಾರಕ ಯಜ್ಞ ಅಥವಾ ಕೃತಜ್ಞತಾ ಯಜ್ಞ, ಇದು ಕಾಣಿಕೆಯೊಡನೆ ಯಜ್ಞ ಪಶುವಿನೊಂದಿಗೆ ಹೋಗಿ ದೇವರನ್ನ ಆರಾಧಿಸಬೇಕಾದಂತಹ ಒಂದು ನಿಯಮವನ್ನ ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ವಿಧಿಸಿರುವಂತಹ ಒಂದು ಕಾಲಘಟ್ಟದಲ್ಲಿ ಜೀವಿಸಿದಂತಹ ದಾವೀದನು ದೇವರಾತ್ಮ ಪರವಶನಾಗಿ ಅಥವಾ ದೇವರಾತ್ಮನಿಂದ ಪ್ರೇರೇಪಿತನಾಗಿ ಈ ಒಂದು ಕೀರ್ತನೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಆತನು ಹೇಳುವಂಥದ್ದು, ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನ ಕೊಂಡಾಡುವೆನು, ಅಥವಾ ನಾನು ಕೀರ್ತನೆಗಳನ್ನ ಹಾಡುಗಳನ್ನು ಹಾಡುತ್ತಾ ದೇವರ ನಾಮವನ್ನ ಘನಪಡಿಸುವೆನು, ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಅಂದ್ರೆ ಆರಾಧನೆಯಲ್ಲಿ ಅಡಕವಾಗಿರಬೇಕಾದಂತಹ ಕಾರ್ಯಗಳು ನಾವು ದೇವರ ನಾಮವನ್ನ ಸಂಕೀರ್ತಿಸುವಂತವರಾಗಿರಬೇಕು. ಕೇವಲ ಯಜ್ಞ ಪಶುವನ್ನು ತಂದು ಯಾಜಕನಿಗೆ ಕೊಟ್ಟು ಅದನ್ನ ಕೊಯ್ದು ಅದರ ರಕ್ತವನ್ನ ಪ್ರೋಕ್ಷಿಸುವುದರ ಮೂಲಕವಾಗಿ ಆರಾಧನೆಯು ಸಮರ್ಪಕವಾಗುವುದಿಲ್ಲ. ಆರಾಧನೆಯು ಸಮರ್ಪಕವಾಗಬೇಕಾದರೆ, ಯಜ್ಞವು ಸಮರ್ಪಕವಾಗಬೇಕಾದರೆ ಯಜ್ಞವನ್ನು ಸಮರ್ಪಿಸುವಂತಹ ವ್ಯಕ್ತಿಯು ದೇವರೊಂದಿಗೆ ಒಂದು ನಿಕಟವಾದ ಸಂಬಂಧವನ್ನು ಕೊಂಡವನಾಗಿರಬೇಕು. 2023ರ ಈ ಕಾಲಘಟ್ಟಗಳಲ್ಲಿ ಜೀವಿಸುವಂತಹ ನಾವುಗಳು ಪ್ರಿಯರೇ, ಭಾನುವಾರ ದಿನ ಬಿಳಿ ವಸ್ತ್ರವನ್ನ ಅಥವಾ ಶುಭ್ರವಾದ ವಸ್ತ್ರವನ್ನ ಹಾಕಿ ಆಲಯಕ್ಕೆ ಹೋಗಿ ಕುಳಿತುಕೊಂಡು ಅಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಗಳಾಗಿ ಹಿಂತಿರುಗಿ ಬರುವುದರಿಂದ ನಾವು ದೇವರನ್ನ ಆರಾಧಿಸಿದ್ದೇವೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ನಾವು ದೇವರನ್ನ ಆರಾಧಿಸಿದ್ದೇವೆ ಎಂಬುದಾಗಿ ಹೇಳಬೇಕಾದರೆ ದೇವರನ್ನು ಸಂಕೀರ್ತಿಸುವಂತವರಾಗಿರಬೇಕು. ದೇವರನ್ನ ಸಂಕೀರ್ತಿಸುವಂತದ್ದು ಅಂದರೆ ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತದ್ದು. 96ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಯೆಹೋವನಿಗೆ ಹೊಸ ಕೀರ್ತನೆಯನ್ನ ಹಾಡಿರಿ. ಹೊಸ ಕೀರ್ತನೆ, ಸಂಕೀರ್ತನೆ. ಏನು ಹೊಸ ಕೀರ್ತನೆ? ಪ್ರತಿ ಭಾನುವಾರ ಹೊಸ ಹೊಸ ಹಾಡುಗಳನ್ನ ಬರೆದು ಹಾಡುವಂತದ್ದು ಹೊಸ ಕೀರ್ತನೆ. ಪ್ರತ್ಯೇಕವಾಗಿ ಈ ದಿನಮಾನಗಳಲ್ಲಿ ಪ್ರತಿಯೊಂದು ದಿನದಲ್ಲಿ ಒಂದೊಂದು ಹೊಸ ಹಾಡುಗಳು ಚಾಲ್ತಿಯಲ್ಲಿ ಬರುವಂತದ್ದನ್ನು ನಾವು ನೋಡುತ್ತೇವೆ. ಆರಾಧನಾ ಗೀತೆಗಳು ಎಂಬುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕೀರ್ತನೆಗಾರನು ಉದ್ದೇಶಿಸಿರುವಂತದ್ದು ಪ್ರತಿ ಭಾನುವಾರ ವಿಶ್ವಾಸಿಗಳು ಹೊಸ ಹಾಡುಗಳನ್ನು ಹಾಡಬೇಕು ಎಂಬುದಾಗಿಯೋ, ಅನೇಕರು ನೆನೆಸುವಂಥದ್ದು ಹೊಸ ಹಳೆ ಹಾಡುಗಳನ್ನು ಬಿಟ್ಟು ಹೊಸ ಹಾಡುಗಳನ್ನು ಹಾಡಬೇಕು ಎಂಬುದಾಗಿ ಅಲ್ಲ. ಹೊಸ ಕೀರ್ತನೆ ಅಂದರೆ ಹೊಸ ಅನುಭವದಲ್ಲಿ ದೇವರನ್ನ ಆರಾಧಿಸುವಂಥದ್ದು. ಏನು ಹೊಸ ಅನುಭವ? ಹೊಸ ಅನುಭವ ಅಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತಹ ಒಂದೊಂದು ದಿನಗಳು ಮಾಡುವಂತಹ ಅದ್ಭುತಗಳನ್ನ ನೆನೆಸಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತದ್ದು. ಒಂದು ವಿಪರ್ಯಾಸದ ಸಂಗತಿ ಎಂದರೆ ಪ್ರಿಯರೇ, ನಾವು ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿದ ಸಂದರ್ಭದಲ್ಲಿ ನಾವು ಉಪಯೋಗಿಸುವಂತಹ ಪದಗಳು ಹೊರತಾಗಿ
20, 30, 40, 50 ವರ್ಷ ದಾಟಿದ್ದಾಗ್ಯೂ ನಮ್ಮ ಪ್ರಾರ್ಥನೆಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. ನಮ್ಮ ಪ್ರಸಂಗದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ನಾವು ಕಲಿತಿರುವಂತದ್ದನ್ನೇ ಮಾಡಿ ಮುಗಿಸುವಂತವರಾಗಿದ್ದೇವೆ. ಹೊಸ ಅನುಭವದಲ್ಲಿ ಅಂದರೆ ದೇವರನ್ನ ನಾವು, ಅಥವಾ ಹೊಸ ಕೀರ್ತನೆ ಎಂದರೆ ಹೊಸ ಅನುಭವದಲ್ಲಿ ಆತನನ್ನ ಆರಾಧಿಸುವಂಥದ್ದು. ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ನಾನು ಸಂಕೀರ್ತಿಸುತ್ತಾ ಯೆಹೋವನನ್ನ ಘನಪಡಿಸುವಂಥದ್ದು ಅಥವಾ ಕೊಂಡಾಡುವಂಥದ್ದು, ಕೃತಜ್ಞತೆಯಿಂದ ಆತನನ್ನ ಘನಪಡಿಸುವಂಥದ್ದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಹೋರಿಗಳ ಯಜ್ಞಕ್ಕಿಂತಲೂ ಬಹು ಪ್ರಿಯವಾದದ್ದು. ಇಂದು ನಾ ಲೆಕ್ಕದಲ್ಲಿ ಹೇಳಬೇಕಾದರೆ ಭಾನುವಾರ ನಾನು ಹಾಕುವ 500 ರೂಪಾಯಿ ಕಾಣಿಕೆಗಿಂತಲೂ ಮಿಗಿಲಾದಂಥದ್ದು ಅಥವಾ 1000 ರೂಪಾಯಿ ಕಾಣಿಕೆಗಿಂತಲೂ ಮಿಗಿಲಾದದ್ದು ಕೃತಜ್ಞತೆಯಿಂದ ದೇವರನ್ನ ಮಹಿಮೆ ಪಡಿಸುವಂಥದ್ದು. ಪ್ರಿಯರೇ, ದೇವರ ಕರುಣೆಯನ್ನ, ದೇವರ ದಯೆಯನ್ನ ಅನುಭವಿಸುತ್ತಿರುವ ನಾವುಗಳು ಪ್ರತಿದಿನ, ಪ್ರತಿ ಕ್ಷಣ ವೈಯಕ್ತಿಕವಾಗಿ, ಕುಟುಂಬವಾಗಿ ದೇವರ ದಯೆಯನ್ನ, ದೇವರ ಕರುಣೆಯನ್ನ ಅನುಭವಿಸುತ್ತಿರುವ ನಾವುಗಳು ಭಾನುವಾರದ ದಿನದಲ್ಲಿ ದೇವರಿಂದ ಅನುಭವಿಸಿರುವಂತಹ ದಯೆಗೆ, ಕರುಣೆಗೆ ಪ್ರತ್ಯುಪಕಾರವಾಗಿ ಕೃತಜ್ಞತೆಯಿಂದ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ನಾವು ತಯಾರಾಗದೆ ಹೋದರೆ ನಾವು ಮಾಡುವಂಥದ್ದು ಕೇವಲ ನಾಟಕಗಳು ಮಾತ್ರ ಎಂಬುದನ್ನು ನಾವು ಮರಿಬಾರದು. ಇಂತಹ ನಾಟಕಗಳನ್ನ ಜನರು ಮೆಚ್ಚಬಹುದು, ದೇವರು ಎಂದಿಗೂ ಇದನ್ನ ಮೆಚ್ಚುವುದಿಲ್ಲ. ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಸಂಕೀರ್ತಿಸುವಂಥದ್ದು, ಕೃತಜ್ಞತೆಯಿಂದ ಘನಪಡಿಸುವಂಥದ್ದು ಯೆಹೋವನಿಗೆ ಎಳೆ ಹೋರಿಗಳ ಯಜ್ಞಕ್ಕಿಂತಲೂ ಬಹು ಪ್ರಿಯವಾಗಿದೆ ಎಂಬುದಾಗಿ. ಪ್ರಿಯರೇ, ನಾವು ಇಂದು ದೇವರ ಸನ್ನಿಧಾನದಲ್ಲಿ ಬಂದಿರುವಂಥದ್ದು ದೇವರನ್ನ ಆರಾಧಿಸುವುದಕ್ಕೆ. ದೇವರನ್ನ ಆರಾಧಿಸುವುದಕ್ಕೆ ನಮ್ಮಲ್ಲಿ ಇರಬೇಕಾದಂತಹ 2 ಗುಣಗಳು. ಒಂದು, ದೇವರನ್ನ ಸಂಕೀರ್ತಿಸುವಂಥದ್ದು. 2, ಕೃತಜ್ಞತೆಯಿಂದ ದೇವರನ್ನ ಮಹಿಮೆ ಪಡಿಸುವಂಥದ್ದು. ಇದು ನಮ್ಮಲ್ಲಿ ಉಂಟೋ ಎಂಬ ಒಂದು ಕಾರ್ಯವನ್ನ ನಾವು ಪರೀಕ್ಷಿಸಿಕೊಳ್ಳುವಂತವರಾಗಿರಬೇಕು. ಈ ದಿನದ ದೇವರ ವಾಕ್ಯ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 27ರಿಂದ 30 ವಾಕ್ಯ ಭಾಗವನ್ನ ಪ್ರಾರಂಭದಲ್ಲಿ ಓದಿ ಕೇಳುವ. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೆ ಏನು ಬೇಕು, ಆಕೆಯ ಸಂಗಡ ಯಾಕೆ ಮಾತಾಡುತ್ತಿ ಎಂದು ಒಬ್ಬರು ಕೇಳಲಿಲ್ಲ. 28ನೇ ವಾಕ್ಯ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಗೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ. ವಾಕ್ಯ 29. ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ. ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು. ವಾಕ್ಯ 30. ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ಇದು ಯೇಸು ಸ್ವಾಮಿ ಸಮಾಧಿಯದ ಹೆಂಗಸಿನ ಸಂಗಡ ನಡೆಸಿದ ಸಂಭಾಷಣೆಯ ಕ್ಲೈಮ್ಯಾಕ್ಸ್ ಎಂಬುದಾಗಿ ನಾವು ಹೇಳಬಹುದು. ಅತ್ಯಂತ ಪ್ರಾಮುಖ್ಯವಾದ ಒಂದು ಘಟ್ಟ. ಇಂದು ನಮ್ಮ ದೇವರ ವಾಕ್ಯ ಧ್ಯಾನದ ಶೀರ್ಷಿಕೆ ಅನ್ನುವಂಥದ್ದು
ಮಹಿಳೆಯರು ಪರಿವರ್ತನೆ ಮಾಡುವವರು ಅಥವಾ ಬದಲಾವಣೆ ಮಾಡುವವರು. ಒಂದು ಆಫ್ರಿಕಾದ ಒಂದು ಗಾದೆ ಈ ರೀತಿ ಬರೆಯಲ್ಪಟ್ಟಿದೆ: ಇಫ್ ಯು ಎಜುಕೇಟ್ ಎ ಮ್ಯಾನ್, ಯು ಎಜುಕೇಟ್ an individual. But if you educate a woman, you educate a nation. ಒಬ್ಬ ಪುರುಷನಿಗೆ ಶಿಕ್ಷಣ ನೀಡಿದರೆ ಒಬ್ಬ ವ್ಯಕ್ತಿಗೆ ಶಿಕ್ಷಣ ನೀಡಿದಂತೆ, ಒಬ್ಬ ಮಹಿಳೆಗೆ ಶಿಕ್ಷಣ ನೀಡಿದರೆ ಇಡೀ ರಾಷ್ಟ್ರಕ್ಕೆ ಶಿಕ್ಷಣ ನೀಡಿದಂತೆ. ಸೊ ಈ ಒಂದು ಗಾದೆ ಅಥವಾ ಜ್ಞಾನೋಕ್ತಿ ಬಹಳ ಸಮಂಜಸವಾಗಿರುವಂಥದ್ದು ಎಂದರೆ ತಪ್ಪಾಗಲಾರದು. ಇಫ್ ಯು ಎಜುಕೇಟ್ ಎ ಮ್ಯಾನ್, ಯು ಎಜುಕೇಟ್ ಎನ್ ಇಂಡಿವಿಜುವಲ್. ಒಬ್ಬ ಪುರುಷನಿಗೆ ನಾವು ಶಿಕ್ಷಣ ನೀಡಿದರೆ ಅದು ಅವನಿಗೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಶಿಕ್ಷಣ ನೀಡಿದಂತೆ. ಆದರೆ ಒಬ್ಬ ಮಹಿಳೆಗೆ ಶಿಕ್ಷಣ ನೀಡಿದರೆ ಅದು ಇಡೀ ರಾಷ್ಟ್ರಕ್ಕೆ ಶಿಕ್ಷಣ ನೀಡಿದಂತೆ. 1870 ಡಿಸೆಂಬರ್ 9ನೇ ತಾರೀಕಿನಂದು ಒಬ್ಬ ಹೆಣ್ಣು ಮಗಳು ಜನ್ಮವನ್ನ ತಾಳಿದಳು. ಈಕೆಯ ತಂದೆ ಮತ್ತು ತಾತ ನಮ್ಮ ದೇಶದಲ್ಲಿ ಮೆಡಿಕಲ್ ಮಿಷನರಿಗಳಾಗಿದ್ದರು. ಭಾರತದಲ್ಲಿಯೇ ತನ್ನ ಬಾಲ್ಯವನ್ನ ಕಳೆದಂತಹ ಹೆಣ್ಣು ಮಗಳಿಗೆ ನಮ್ಮ ದೇಶದ ಪ್ರತಿಯೊಂದು ಹಾಗೂ ಹೋಗುಗಳ ಅರಿವಿತ್ತು. ಪ್ರತ್ಯೇಕವಾಗಿ ಬಡತನ ಇವೆಲ್ಲದರ ಕುರಿತಾಗಿ ಪೂರ್ಣವಾದ ಅರಿವಿದ್ದಿತ್ತು. ಆಕೆ ಪ್ರಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಹೀಗೆ ನೆನೆಸಿದಳು: ತಿರುಗಿ ಅಮೆರಿಕ ದೇಶಕ್ಕೆ ಹೋಗಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಮದುವೆಯಾಗಿ ಅಲ್ಲಿಯೇ ನೆಲೆಸಬೇಕು ಎಂಬುದಾಗಿ. ಕಾರಣ, ಇವರು ಅಮೆರಿಕನ್ ಮಿಷನರಿಗಳಾಗಿದ್ದರು. ಈಕೆಗೆ ವೈದ್ಯಳಾಗಬೇಕೆಂಬ ಅಥವಾ ಮಿಷನರಿ ಆಗಬೇಕೆಂಬ ಯಾವ ಆಸೆಯೂ ಆಕೆಗೆ ಇರಲಿಲ್ಲ. ಆಕೆಯ ಆಸೆ ಅನ್ನುವಂಥದ್ದು ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಿ ಅಮೆರಿಕದ ಒಬ್ಬ ಹುಡುಗನನ್ನ ಮದುವೆಯಾಗಿ ಅಲ್ಲಿ ಸುಖವಾಗಿ ಬದುಕಬೇಕು ಎಂಬುದಾಗಿ. ಆದರೆ 1890ರಲ್ಲಿ ತನ್ನ ತಾಯಿಗೆ ಅನಾರೋಗ್ಯವಾದದರ ಫಲವಾಗಿ ಈಕೆ ತನ್ನ ತಂದೆಗೆ ಸಹಾಯ ಮಾಡುವುದಕ್ಕೆ ತಿರುಗಿ ಭಾರತ ದೇಶಕ್ಕೆ ಬಂದಳು. ಹೀಗೆ ಬಂದಂತಹ ಸಂದರ್ಭದಲ್ಲಿ ಒಂದು ದಿನ ಒಬ್ಬ ವ್ಯಕ್ತಿ ಗರ್ಭಿಣಿಯಾದ ತನ್ನ ಹೆಂಡತಿಯನ್ನ ಆ ಒಂದು ರಾತ್ರಿ ಈ ಒಂದು ಹಾಸ್ಪಿಟಲ್ಗೆ ಅಥವಾ ಈ ಒಂದು ಮಿಷನರಿಯ ವಾಸಿಸುವಂತಹ ಸ್ಥಳಕ್ಕೆ ಕರೆತಂದ. ಆಕೆ ಪೂರ್ಣ ಗರ್ಭಿಣಿಯಾಗಿದ್ದಳು. ಆದರೆ ಅಲ್ಲಿ ಚಿಕಿತ್ಸೆ ನೀಡುವುದಕ್ಕೆ ಒಬ್ಬ ಲೇಡಿ ಡಾಕ್ಟರ್ ಅಥವಾ ವೈದ್ಯ ಇಲ್ಲವೆಂಬುದನ್ನು ಅರಿತಂತಹ ಆ ವ್ಯಕ್ತಿ ಆ ಗಂಡಸಾಗಿರುವಂತಹ ಡಾಕ್ಟರ್ ಇಂದ ಚಿಕಿತ್ಸೆಯನ್ನ ಕೊಡುವುದಕ್ಕೆ ವಿಸಮ್ಮತಿಸಿದ. ಸೊ ಇದರ ಫಲವಾಗಿ ಆಕೆ ಮರಣಿಸಿದಳು. ಸೊ ಅಂದು ಸುಮಾರು 3 ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ಪದ್ಧತಿಯಿಂದಾಗಿ ಪುರುಷ ವೈದ್ಯರಿಂದ ಚಿಕಿತ್ಸೆಯನ್ನ ಪಡೆಯಲು ವಿಸಮ್ಮತಿಸಿದರ ಫಲವಾಗಿ ಮರಣವನ್ನ ಅಪ್ಪಿದರು. ಈ ಮಹಿಳೆಯರ ಸಾವಿಗೆ ಸಾಕ್ಷಿಯಾದಂತಹ ಈ ಹೆಣ್ಣು ಮಗಳು
ಸೊ ದೇವರು ನನ್ನನ್ನು ಈ ಭಾರತ ದೇಶದಲ್ಲಿ ಮಹಿಳೆಯರಿಗೆ ವೈದ್ಯಕೀಯ ನೆರವನ್ನು ನೀಡುವುದಕ್ಕೆ ಬಯಸುತ್ತಾನೆ ಎಂದು ಅರ್ಥ ಮಾಡಿಕೊಂಡು ತಿರುಗಿ ಅಮೆರಿಕ ದೇಶಕ್ಕೆ ಹೋಗಿ ತನ್ನ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಿ ಒಬ್ಬ ವೈದ್ಯಳಾಗಿ ಭಾರತ ದೇಶಕ್ಕೆ ಬಂದಳು. ಪ್ರಾರಂಭದಲ್ಲಿ ಒಂದು ಚಿಕ್ಕ ಮೆಡಿಕಲ್ ಡಿಸ್ಪೆನ್ಸರಿಯನ್ನು ತೆಗೆದುಕೊಂಡು ತನ್ನ ಸೇವೆಯನ್ನು ಆರಂಭಿಸಿದಳು. ಪ್ರಾರಂಭ ಘಟ್ಟಗಳಲ್ಲಿ ಎತ್ತಿನ ಬಂಡಿಯಲ್ಲಿ ವೈದ್ಯಕೀಯ ಸಲಕರಣೆಗಳನ್ನು ತೆಗೆದುಕೊಂಡು ಹಳ್ಳಿಗಳಿಗೆ ಹೋಗಿ ಜನರಿಗೆ ವೈದ್ಯಕೀಯ ಸೇವೆಯನ್ನ ಸಲ್ಲಿಸಿದಳು. ಈ ಕಾಲದಲ್ಲಿಯೇ ಸುಮಾರು 5,000ಕ್ಕೂ ಅಧಿಕ ರೋಗಿಗಳಿಗೆ ಆರೈಕೆ ಮಾಡಿದಳು. 1902ರಲ್ಲಿ ಒಬ್ಬ ವ್ಯಕ್ತಿಯ ಸಹಾಯದಿಂದ ಒಂದು ಚಿಕ್ಕ ಆಸ್ಪತ್ರೆಯನ್ನ ಪ್ರಾರಂಭಿಸಿದಳು. ಸೊ ಇಂದು ಅದು ನಮ್ಮ ದೇಶದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದ ಒಂದು ಆಸ್ಪತ್ರೆಯಾಗಿ ಮಾರ್ಪಟ್ಟಿದೆ. ಈಕೆಯ ಹೆಸರು ಐಡಾ ಸ್ಕಡರ್. ಒಂದು ಹೆಂಗಸು ಬದಲಾವಣೆಯನ್ನ ತರಬಲ್ಲಳು ಎಂಬುದಕ್ಕೆ ಇದಕ್ಕಿಂತಲೂ ಉತ್ತಮವಾದಂತಹ ಒಂದು ಸಾಕ್ಷಿ ಬೇರೆ ಯಾವುದೂ ಇಲ್ಲ. ಈ 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಾವುಗಳು ಸಹ ಪುರುಷ ಮೇಧಾವಿತ್ವವನ್ನ ಬಯಸುವಂತವರು, ಇಷ್ಟಪಡುವಂತವರು, ಅದೇ ಸರಿಯಾದದ್ದು ಎಂಬುದಾಗಿ ಹೇಳುವಂತವರು ಆಗಿದ್ದೇವೆ. ಆದರೆ ಒಂದು ನಾಣ್ಣುಡಿ ಈ ರೀತಿ ಇಂಗ್ಲಿಷ್ನಲ್ಲಿ ಇದೆ, ಪ್ರೋಬ್ ಕೋಟ್ಸ್: ವುಮೆನ್ ಆರ್ ದ ರಿಯಲ್ ಆರ್ಕಿಟೆಕ್ಟ್ ಆಫ್ ಸೊಸೈಟಿ. ದೇ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ದೇ ವಾಂಟ್. ಮಹಿಳೆಯರು ಸಮಾಜದ ನಿಜವಾದಂತಹ ವಾಸ್ತುಶಿಲ್ಪಿಗಳು. ಅವರು ತಮಗೆ ಬೇಕಾದ ಏನನ್ನಾದರೂ ಉಂಟು ಮಾಡಬಲ್ಲರು. ಸೊ ಕಳೆದ ಒಂದು ವಾರ ನಾನು ಈ ಒಂದು ವಿಚಾರದಲ್ಲಿ ಅನೇಕ ಅಧ್ಯಯನಗಳನ್ನ ಮಾಡಿದಾಗ ಕಂಡುಕೊಂಡಂತಹ ಕೆಲವು ಸತ್ಯಗಳನ್ನ ಈ ಮುಂಜಾನೆಯಲ್ಲಿ ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಇಂದು ನಾವು ಓದಿದಂತಹ ದೇವರ ವಾಕ್ಯ ಅತ್ಯಂತ ಸುಪರಿಚಿತವಾಗಿರುವಂತಹ ದೇವರ ವಾಕ್ಯ. ಯೇಸು ಸ್ವಾಮಿಯ ಸಮಾರ್ಯ ಪ್ರವೇಶ ಅಥವಾ ಯೇಸು ಸ್ವಾಮಿಯ ಈ ಒಂದು ಸೇವೆ ಸತ್ಯವೇದದಲ್ಲಿ, ಪ್ರತ್ಯೇಕವಾಗಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಒಂದು ಶ್ರೇಷ್ಠವಾದ ಸ್ಥಾನವನ್ನ ಪಡೆದುಕೊಂಡಿರುವಂತದರಲ್ಲಿ ಯಾವ ಸಂಶಯವೂ ಇಲ್ಲ. ಯೇಸು ಸ್ವಾಮಿಯು ಸಮಾರ್ಯವನ್ನ ಹಾದು ಹೋಗಬೇಕಾದಂತಹ ಒಂದು ಸನ್ನಿವೇಶ. ಬೇಕಾದಲ್ಲಿ ಯೇಸು ಸಮಾರ್ಯವನ್ನ ಹಾದು ಹೋಗದೆ ಗಲಿಲಾಯಕ್ಕೆ ಹೋಗುವುದಕ್ಕೆ ಮಾರ್ಗವಿದ್ದಾಗ್ಯೂ ಯೇಸು ಸಮಾರ್ಯದ ಮೂಲಕ ಹಾದು ಹೋಗುವುದಕ್ಕೆ ಬಯಸಿದರು. ಯೇಸುವಿನ ಈ ಯಾತ್ರೆಯ ಉದ್ದೇಶ ಅನ್ನುವಂಥದ್ದು ಒಂದು ವ್ಯಕ್ತಿಯನ್ನ ಮಾನಸಾಂತರಕ್ಕೆ ನಡೆಸುವಂಥದ್ದು. ಯೇಸುವಿನ ಐಹಿಕ ಸೇವೆಯ ಉದ್ದೇಶ ಅನ್ನುವಂಥದ್ದು ವ್ಯಕ್ತಿಗಳನ್ನ ಅಥವಾ ಜನರಿಗೆ ರಕ್ಷಣೆಯ ಸುವಾರ್ತೆಯನ್ನ ಸಾರುವಂಥದ್ದು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ಯೇಸು ಸೇವೆಯನ್ನ ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ
ಅಲ್ಲಿ ಪ್ರತ್ಯೇಕವಾಗಿ ಮಾಲಕನ ಸುವಾರ್ತೆ ಅದರ 15ನೇ ವಾಕ್ಯದಿಂದ ನಾವು ನೋಡುವಂತಹ ಸಂದರ್ಭದಲ್ಲಿ, ಕಾರಣ ಯೆಶಾಯನೆಂಬ ಪ್ರವಾದಿಯು ಯೇಸುವಿನ ಐಹಿಕ ಸೇವೆಯ ಪ್ರಾರಂಭದ ಕುರಿತಾಗಿ ಈ ರೀತಿ ಪ್ರವಾದನ ರೂಪದಲ್ಲಿ ಹೇಳಿರುವಂತದ್ದು: ಜೆಬುಲೋನ್ ಸೀಮೆ, ನೆಫ್ತಾಲಿನ್ ಸೀಮೆ, ಯೋರ್ದಾನಾಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದವರಿಗೆ ಸೂರ್ಯೋದಯವಾಯಿತು. ಯೇಸುವಿನ ಐಹಿಕ ಸೇವೆ ಅಥವಾ ಯೇಸುವಿನ ಸೇವೆಯ ಉದ್ದೇಶ ಅನ್ನುವಂಥದ್ದು ಕತ್ತಲೆಯಲ್ಲಿ ವಾಸಿಸುವಂತಹ ಜನರಿಗೆ ಬೆಳಕನ್ನ ಕೊಡುವಂಥದ್ದು. ಇವತ್ತು ನಮ್ಮ ಸೇವೆಯ ಉದ್ದೇಶ ಏನು ಎಂಬುದಾಗಿ ಕೇಳೋದಾದ್ರೆ, ಕಟ್ಟಡಗಳನ್ನ ಕಟ್ಟುವಂಥದ್ದು, ಸೇವೆಯ ಹೆಸರಿನಲ್ಲಿ ಹಣವನ್ನ ಸಂಪಾದಿಸುವಂಥದ್ದು, ಒಂದು ಸಂಸ್ಥೆಯನ್ನ ಮಾಡಿ ಆ ಸಂಸ್ಥೆಯ ಮೂಲಕ ದೊಡ್ಡ ಕೀರ್ತಿಯನ್ನ ಗಳಿಸುವಂಥದ್ದು. ಇದು ಬಿಟ್ಟರೆ ಇಂದು ಸೇವೆಗೆ ಯಾವ ಪ್ರಸಕ್ತಿಯೂ ಇಲ್ಲ ಅನ್ನುವಂಥದ್ದು ನಗ್ನ ಸತ್ಯವಾಗಿದೆ. ಯೇಸು ಜನಿಸುವುದಕ್ಕಿಂತ ಸುಮಾರು 700 ವರ್ಷಗಳ ಹಿಂದೆ ಇಸ್ರಾಯೇಲಿನಲ್ಲಿ ಜನಿಸಿದಂತಹ ಪ್ರವಾದಿಯಾದ ಯೆಶಾಯನು ಈ ರೀತಿಯಾಗಿ ಪ್ರವಾದನ ರೂಪದಲ್ಲಿ ಪ್ರಸಂಗಿಸಿದನು: ಜೆಬುಲೋನ್, ನೆಫ್ತಾಲಿಮ್, ಯೋರ್ದಾನ್ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಗಲಿಲಾಯ ಸೀಮೆ. ಹೀಗೆ ಕತ್ತಲಲ್ಲಿ ವಾಸಿಸುವಂತಹ ಜನರಿಗೆ ಅಥವಾ ಕಾರ್ಗತ್ತಲಾದ ಅನುಭವದಲ್ಲಿ ಇರುವ ಜನರಿಗೆ ಸೂರ್ಯೋದಯದ ಸಂದೇಶವು ತಿಳಿಸಲ್ಪಡುತ್ತದೆ. ಇಲ್ಲಿ ಸುವಾರ್ತೆ ಅನ್ನುವಂಥದ್ದು ಕೇವಲ ಅನ್ಯ ಜನರಿಗೆ ಮಾತ್ರವಲ್ಲ, ದೇವರು ಸ್ವಕೀಯರಾಗಿ ಆದುಕೊಂಡಂತಹ ಇಸ್ರಾಯೇಲರಿಗೂ ಸಹ ಸುವಾರ್ತೆಯು ಸಾರಲ್ಪಡುತ್ತದೆ ಎಂಬ ಸಂದೇಶವನ್ನ ಪ್ರವಾದಿಯಾದ ಯೆಶಾಯನು ಪ್ರವಾದನ ರೂಪದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ಈ ಪ್ರವಾದನ ಪೂರ್ತೀಕರಣವನ್ನ ಮತ್ತಾಯನು ಉಲ್ಲೇಖಿಸಿ 17ನೇ ವಾಕ್ಯದಲ್ಲಿ ಹೇಳುವಂಥದ್ದು: ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಯೇಸು ಸ್ವಾಮಿ ಸಮಾರ್ಯ ಸೀಮೆಯ ಮೂಲಕ ಹಾದು ಹೋಗುವುದಕ್ಕೆ ಕಾರಣ, ಸಮಾರ್ಯದಲ್ಲಿ ಕತ್ತಲಲ್ಲಿ ಜೀವಿಸುತ್ತಿರುವ ಜನರಿಗೆ ಸುವಾರ್ತೆಯ ಬೆಳಕನ್ನ ಪ್ರಕಾಶಗೊಳಿಸುವುದಕ್ಕೋಸ್ಕರವಾಗಿ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳುತ್ತಿರುವ ಪ್ರಿಯ ದೇವ ಜನರೇ, ನಮ್ಮ ಸೇವೆಯ ಮೂಲ ಉದ್ದೇಶ ಏನೆಂಬುವಂಥದ್ದನ್ನ ಒಮ್ಮೆ ಪರೀಕ್ಷಿಸಿಕೊಳ್ಳಿರಿ. ನಾವು ದೇವರ ವಾಕ್ಯವನ್ನ ಸಾರುವಂಥದ್ದು ಕತ್ತಲಲ್ಲಿ ಅಥವಾ ಪಾಪದಲ್ಲಿರುವಂತಹ ವ್ಯಕ್ತಿಗಳಿಗೆ ಅಥವಾ ನರಕದಲ್ಲಿರುವಂತಹ ವ್ಯಕ್ತಿಗಳಿಗೆ ಅಥವಾ ನರಕಕ್ಕೆ ಪ್ರಾಪ್ತರಾಗುತ್ತಿರುವ ವ್ಯಕ್ತಿಗಳಿಗೆ ನಿತ್ಯ ಪ್ರಕಾಶವಾದ ದೇವರ ಬಳಿಗೆ ನಡೆಸುವಂತಹ ಸಂದೇಶವು. ಯೇಸುವಿನ ಪ್ರಸಂಗ: ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯೇಸು ಸ್ವಾಮಿಯು ಯೋರ್ದಾನನ್ನ ಬಿಟ್ಟು ಗಲಿಲಾಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ
ಕಾರಣ ಇಲ್ಲಿ ನಾವು ನೋಡುತ್ತೇವೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆಯನ್ನ ಆತನು ಹಾದು ಹೋಗಬೇಕು. ಕಾರಣ ಅಲ್ಲಿ ಜನ ಕತ್ತಲೆಯಲ್ಲಿ ಇದ್ದಾರೆ. ಆ ಕತ್ತಲೆಯಲ್ಲಿರುವ ಜನರಿಗೆ ಸೂರ್ಯೋದಯದ ಬೆಳಕನ್ನ, ಸುವಾರ್ತೆಯ ಬೀಜವನ್ನ, ಸುವಾರ್ತೆಯ ಬೆಳಕನ್ನ ಬಿತ್ತಬೇಕಾಗಿದೆ. ಹೀಗೆ ಪ್ರವಾದಿಯಾದ ಯೆಶಾಯನು ಹೇಳಿದ ರೀತಿಯಲ್ಲಿ ಗಲಿಲಾಯಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಯೇಸು ಸ್ವಾಮಿ ಸಮಾರ್ಯದ ಮೂಲಕ ಹಾದು ಹೋಗಲು ಬಯಸಿದನು. ಹೀಗೆ ಹಾದು ಹೋಗುವುದಕ್ಕೆ ಕಾರಣ ಅಲ್ಲಿಯೂ ಸಹ ಅಲ್ಲಿ ಕತ್ತಲಲ್ಲಿ ವಾಸಿಸುವಂತಹ ಜನರಿಗೆ ಸುವಾರ್ತೆಯ ಬೀಜವನ್ನ, ಸುವಾರ್ತೆಯ ಬೆಳಕನ್ನ ಬಿತ್ತುವುದಕ್ಕೆ. ನಮಗೆ ಗೊತ್ತು, ಯೇಸು ಸ್ವಾಮಿ ಸುಖೇರೆಂಬ ಒಂದು ಸ್ಥಳದಲ್ಲಿ ಬರುವಂಥದ್ದು. ಅಲ್ಲಿ ಒಬ್ಬ ಹೆಂಗಸು ಮಧ್ಯಾಹ್ನದಲ್ಲಿ ನೀರನ್ನ ಸೇರುವುದಕ್ಕೆ ಬಾವಿಯ ಬಳಿಗೆ ಬರುವಂಥದ್ದು. ಆಕೆ ಬರುವುದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಆ ಬಾವಿಯ ಬಳಿಯಲ್ಲಿ ಕುಳಿತುಕೊಂಡಿರುವಂಥದ್ದು. ಪ್ರಿಯರೇ, ಇದು ಯಾವುದು ಕಾಕತಾಳೀಯವಲ್ಲ. ಇದು ಅಚಾನಕ್ಕಾಗಿ ಸಂಭವಿಸಿದಂತಹ ಕಾರ್ಯವಲ್ಲ. ಯೇಸು ಸ್ವಾಮಿ ಯೋರ್ದಾನನ್ನು ಬಿಟ್ಟು ಗಲಿಲಾಯಕ್ಕೆ ನಡೆದು ಬರುವಂತಹ ಸಂದರ್ಭದಲ್ಲಿಯೇ ಈ ಎಲ್ಲ ಕಥಾಪ್ರಸಂಗಗಳು ದೈವಿಕ ಪದ್ಧತಿಯ ಪ್ರಕಾರವಾಗಿ ಆಯಾ ಸಂದರ್ಭಗಳಲ್ಲಿ ನೆರವೇರುತ್ತಾ ಬರುತ್ತಿತ್ತು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ತಂದೆ ಆಕರ್ಷಿಸದೆ ಯಾರು ಪುತ್ರನ ಬಳಿಗೆ ಬರೋದಿಲ್ಲ. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಬಳಿಗೆ ಬರಬೇಕಾದರೆ ಆ ವ್ಯಕ್ತಿಯ ಮೇಲೆ ತಂದೆಯ ಆಕರ್ಷಣೆ ಇರಬೇಕು. ಇದು ಅನೇಕರು ಹೇಳ್ತಾರೆ, ಸಭೆಗಳಿಗೆ ಜನರು ಬರ್ತಾ ಇಲ್ಲ ಎಂಬುದಾಗಿ. ಪ್ರಿಯರೇ, ನಮ್ಮ ಪ್ರಸಂಗದ ಮೂಲಕ, ನಮ್ಮ ದಾನ ಧರ್ಮದ ಮೂಲಕ, ನಾವು ಮಾಡುವಂತ ಸಮಾಜ ಸೇವೆಗಳ ಮೂಲಕ ಜನರನ್ನ ದೇವರ ಬಳಿಗೆ ಕರೆತರುವುದಕ್ಕೆ ಅಸಾಧ್ಯ. ನಾವು ನೆನೆಸಿದ್ದೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಅವರ ಜೀವಿತದಲ್ಲಿ ಬಿಡುಗಡೆ ಆಗ್ತದೆ, ಬಿಡುಗಡೆ ಆಗಿದ ತಕ್ಷಣ ಅವರು ಚರ್ಚೆಗೆ ಬರ್ತಾರೆ. ನೋ, ನೆವರ್. ಈಗ ಬರುವಂತಹ ವ್ಯಕ್ತಿಗಳು ಕೆಲವು ದಿನಗಳ ನಂತರ ಹಿಂತಿರುಗಿ ಹೋಗ್ತಾರೆ. ಒಬ್ಬ ವ್ಯಕ್ತಿ ಯಥಾರ್ಥವಾಗಿ ದೇವರ ಬಳಿಗೆ ಬರಬೇಕಾದರೆ ಆ ವ್ಯಕ್ತಿಯ ಮೇಲೆ ತಂದೆಯಾದ ದೇವರ ಆಕರ್ಷಣೆ ಇರಬೇಕು. ತಂದೆಯಾದ ದೇವರ ಆಕರ್ಷಣೆ ಇರುವಂತಹ ವ್ಯಕ್ತಿ ಮಾತ್ರ ಯೇಸು ಕ್ರಿಸ್ತನ ಬಳಿಗೆ ಬರುವಂತದ್ದು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಯೋರ್ದಾನನ್ನ ಬಿಟ್ಟು, ಯೂದಾಯವನ್ನ ಬಿಟ್ಟು ಗಲಿಲಾಯಕ್ಕೆ ಹೋಗುವಂತಹದ್ದು. ಸಮಾರ್ಯದ ಸುಖರ್ ಎಂಬ ಸ್ಥಳದಲ್ಲಿ ಬಂದಾಗ ಯೇಸು ಸ್ವಾಮಿ ಆ ಬಾವಿಯ ಬಳಿಯಲ್ಲಿ ಕುಳಿತುಕೊಳ್ಳುವಂಥದ್ದು. ಆ ಮಧ್ಯಾಹ್ನದಲ್ಲಿ ಒಬ್ಬ ಸಮಾರ್ಯ ಹೆಂಗಸು ನೀರನ್ನ ಸೇದುವುದಕ್ಕೆ ಬಾವಿಯ ಬಳಿಗೆ ಬರುವಂಥದ್ದು. ಆ ಸಂದರ್ಭದಲ್ಲಿ ಯೇಸುವಿನ ಶಿಷ್ಯರು ಆಹಾರವನ್ನ ಕೊಂಡುಕೊಳ್ಳುವುದಕ್ಕೆ ಪಟ್ಟಣಕ್ಕೆ ಹೋದಂಥದ್ದು. ನೋಡಿ, 7ನೇ ವಾಕ್ಯದಿಂದ ಒಂದು ಸಂಭಾಷಣೆಯನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಸಂಭಾಷಣೆಯನ್ನು ಪ್ರಾರಂಭ ಮಾಡುವಂಥದ್ದು ಆಕೆಗೆ ಅಮ್ಮ ನೀರು ಕುಡಿಯುವುದಕ್ಕೆ ಕೊಡು ಎಂಬ ಮಾತಿನಿಂದ. ಸೊ ಆ ಒಂದು ಸಂಭಾಷಣೆ ಕೇವಲ ಒಂದು ಲೌಕಿಕವಾಗಿ ಪ್ರಾರಂಭ ಮಾಡಿದಂತಹ ಆ ಒಂದು ಸಂಭಾಷಣೆ, ಕೇವಲ ಕುಡಿಯುವುದಕ್ಕೆ ನೀರಿನೊಂದಿಗೆ ಪ್ರಾರಂಭ ಮಾಡಿದಂತಹ ಆ ಸಂಭಾಷಣೆ ಜೀವಕರವಾದ ನೀರಿನ ಆ ಒಂದು ಭಾಗಕ್ಕೆ ಬಂದು ನಿಲ್ಲುವಂತದಾಗಿದೆ.
ತದನಂತರವಾಗಿ ಆಕೆಯ ಆರಾಧನೆ ಅವರು ಮಾಡುವಂತಹ ಆರಾಧನೆಯೊಂದಿಗೆ ಹೋಲಿಕೆಯಾಗಿ ಆ ಒಂದು ಸಂಭಾಷಣೆಯಲ್ಲಿ ಆಕೆಯ ಜೀವಿತ ರಹಸ್ಯಗಳು ಬಯಲಾಗುವಂತ ಮಟ್ಟಿಗೆ ಮತ್ತು ದೇವರನ್ನು ಯಾವ ರೀತಿಯಾಗಿ ಆರಾಧಿಸಬೇಕು ಎಂಬುವಂಥದ್ದು, ಹೀಗೆ ಅನೇಕ ಘಟ್ಟಗಳಲ್ಲಿ ಹಾದು ಹೋಗಿ ಕಟ್ಟ ಕಡೆಯದಾಗಿ ಆಕೆಗೆ ಯೇಸು ಹೇಳುವಂಥದ್ದು, ನಾನು ಮಸಿಯನು, ನಾನೇ ಮಸಿಯನು. ಯಾವಾಗ ಯೇಸು ಸ್ವಾಮಿ ನಾನೇ ಮಸಿಯನು ಎಂಬುದಾಗಿ ಹೇಳಿದನು, ತಕ್ಷಣಕ್ಕೆ ನೀರನ್ನ ಸೇದುವುದಕ್ಕೆ ಬಂದಂತಹ ಈ ಹೆಂಗಸು ಕೊಡವನ್ನು ಅಲ್ಲೇ ಬಿಟ್ಟು ಊರಿಗೆ ಹೋಗಿ ಜನರನ್ನ ಒಟ್ಟುಗೂಡಿಸಿ ಅವರಿಗೆ ಅಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆತ ನನ್ನ ಜೀವಿತದಲ್ಲಿ ನಡೆದ ಪ್ರತಿಯೊಂದು ಕಾರ್ಯಗಳನ್ನು ಹೇಳಿದ್ದಾನೆ. ಆಕೆಯ ಸಮಸ್ತ ಕಥೆಗಳು ಆ ಊರಿನವರಿಗೆ ಕಂಠಪಾಠವಾಗಿರುವಂಥದ್ದು. ಆದುದರಿಂದಲೇ ಇರಬೇಕು, ಆಕೆ ಹೇಳಿದ್ದಾಗ ಆ ಊರಿನವರು ಆತನನ್ನ ನೋಡುವುದಕ್ಕೆ ಬಂದರು. ನಮ್ಮ ಶೀರ್ಷಿಕೆ ಅನ್ನುವಂಥದ್ದು ವುಮೆನ್ ಎ ಚೇಂಜ್ ಮೇಕರ್, ಮಹಿಳೆ ಬದಲಾವಣೆ ತರುವವಳು. ಈ ಸಮಾರ್ಯದವರು ಹಾಫ್ ಜ್ಯೂಸ್ ಅಥವಾ ಅರ್ಧ ಯಹೂದ್ಯರು, ಮಿಶ್ರ ಜನಾಂಗದವರು. ಇವರು ಯೆಹೋವನನ್ನು ಒಂದು ವಿಭಿನ್ನವಾದ ರೀತಿಯಲ್ಲಿ ಆರಾಧಿಸುವಂತವರು ಆಗಿದ್ದರು. ಕಾರಣ ನಾವು ನೋಡುತ್ತೇವೆ, ಆಕೆ ಹೇಳುವಂಥದ್ದು, ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ಆರಾಧನೆ ಮಾಡ್ತಾ ಇದ್ರು, ಆದ್ರೆ ನೀವು ಹೇಳುವಂಥದ್ದು ಯೆರೂಸಲೇಮಿನಲ್ಲಿ ಆರಾಧನೆ ಮಾಡಬೇಕು ಎಂಬುದಾಗಿ. ಇದರಲ್ಲಿ ನಾವು ನೋಡುವಾಗ ಸಮಾರ್ಯ ಅನ್ನುವಂಥದ್ದು ಒಂದು ಮಿಶ್ರ ಜನಾಂಗ, ಎ ಮಿಕ್ಸ್ಡ್ ಪೀಪಲ್. ಆದರೆ ಯಥಾರ್ಥವಾಗಿ ದೇವರನ್ನ ಆರಾಧಿಸದೇ ಇರುವಂತವರು ಎಂಬ ಅರ್ಥ. ಆದರೆ ಈಕೆಯೊಂದಿಗೆ ನಡೆದಂತಹ ಸಂಭಾಷಣೆ, ಈಕೆ ಯೇಸುವಿನೊಂದಿಗೆ ಕಳೆದಂತಹ ಆ ಸಮಯ, ಆ ಸಂಭಾಷಣೆಯಲ್ಲಿ ಆಕೆಯ ಜೀವಿತದಲ್ಲಿ ಆದಂತಹ ಬದಲಾವಣೆ, ಈ ಒಂದು ಬದಲಾವಣೆ ಆಕೆ ಅದನ್ನು ತನ್ನೊಳಗೆ ಮಾತ್ರ ಅಡಗಿಸಿಕೊಳ್ಳದೆ ಅಥವಾ ಇಟ್ಟುಕೊಳ್ಳದೆ ತಕ್ಷಣಕ್ಕೆ ತಾನು ಬಂದಂತಹ ದೌತ್ಯವನ್ನ ಮರೆತು ಆ ಮಠ ಮಧ್ಯಾಹ್ನದಲ್ಲಿ ಊರಿಗೆ ಹೋಗಿ ಆ ಜನರನ್ನ ಒಂದುಗೂಡಿಸಿ ಆ ಜನರಿಗೆ ನಾನು ಒಬ್ಬ ವ್ಯಕ್ತಿಯನ್ನ ಕಂಡುಕೊಂಡಿದ್ದೇನೆ, ಅವನನ್ನ ನೋಡಿದರೆ ಇವನೇ ಬರತಕ್ಕ ಕ್ರಿಸ್ತನೋ ಎಂಬ ಒಂದು ಅನುಮಾನ ನನಗೆ ಕಾಡ್ತಾ ಇದೆ. ಕಾರಣ ಆತ ನನ್ನ ಜೀವಿತದಲ್ಲಿ ನಡೆದ ಸಂಗತಿಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾನೆ.
ಸೊ ಈ ಒಂದು ಮಾತು ಆ ಜನರಿಗೆ ಆ ಮಠ ಮಧ್ಯಾಹ್ನದಲ್ಲಿ ಬಾವಿಯ ಬಳಿಯಲ್ಲಿ ಕುಳಿತಿರುವ ಯೇಸುವಿನ ಬಳಿಗೆ ಬರುವುದಕ್ಕೆ ಮಾರ್ಗವಾಗಿ ಮಾರ್ಪಟ್ಟಿತು. ನೋಡಿ, ಮಹಿಳೆ ತಾನು ಮಾತ್ರ ಬದಲಾಗದೆ ಸುಕೋರೆಂಬ ಊರಿನಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿಗಳನ್ನ ಬದಲಾಯಿಸುವಂತಹ ಒಬ್ಬ ಸ್ತ್ರೀಯಾಗಿ ಮಾರ್ಪಟ್ಟಳು. ಆದುದರಿಂದಲೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಂದು ಆಫ್ರಿಕಾದ ಗಾದೆ, ಇಫ್ ಯು ಎಜುಕೇಟ್ ಎ ಮ್ಯಾನ್ ಯು ಎಜುಕೇಟ್ ಆನ್ ಇಂಡಿವಿಜುವಲ್, ಇಫ್ ಯು ಎಜುಕೇಟ್ ಎ ವುಮೆನ್ ಯು ಎಜುಕೇಟ್ ಎ ನೇಷನ್. ಒಬ್ಬ ವ್ಯಕ್ತಿಯನ್ನ, ಒಬ್ಬ ಗಂಡಸನ್ನ ನೀವು ಒಬ್ಬ ಗಂಡಸಿಗೆ ಶಿಕ್ಷಣ ಕೊಟ್ಟರೆ ಒಬ್ಬ ಗಂಡಸಿಗೆ ಮಾತ್ರ ಶಿಕ್ಷಣ ಕೊಟ್ಟಂತೆ, ಒಬ್ಬ ಹೆಂಗಸಿಗೆ ಶಿಕ್ಷಣ ಕೊಟ್ಟರೆ ಇಡೀ ರಾಷ್ಟ್ರಕ್ಕೆ ಶಿಕ್ಷಣ ಕೊಟ್ಟಂತೆ. ಕಾರಣ, ಆಕೆ ತನ್ನ ಜೀವಿತದಲ್ಲಿ ತನಗೆ ಮಾತ್ರ, ತನ್ನ ಊರಿನವರಿಗೆ ಮಾತ್ರ ಗೊತ್ತಿದ್ದಂತಹ ತನ್ನ ಗೌಪ್ಯ ಜೀವಿತ, ಒಬ್ಬ ಯಹೂದ್ಯನಾದಂತಹ ವ್ಯಕ್ತಿ ಸ್ಪಷ್ಟವಾಗಿ ಹೇಳಿದಾಗ ಆಕೆ ಆಶ್ಚರ್ಯಚಕಿತಳಾಗಿ, ಸೊ ಈತನೇ ಕ್ರಿಸ್ತನು, ಈತನೇ ಮಸಿಯನ್ ಎಂಬುದಾಗಿ ದೃಢಪಡಿಸಿಕೊಂಡು ತನ್ನ ಊರಿಗೆ ಹೋಗಿ ಅಲ್ಲಿರುವ ಜನರಿಗೆ ಈ ಸಂಗತಿಯನ್ನ ತಿಳಿಸಿ ಅವರು ಸಹ ಈ ಮಸ್ಸಿಯನನ್ನ ಅಂಗೀಕರಿಸುವ ರೀತಿಯಲ್ಲಿ ಒಂದು ಕಾರಣಭೂತಳಾಗಿ ಮಾರ್ಪಟ್ಟಳು. 39ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅನೇಕರು ಆತನನ್ನ ನಂಬುವವರಾದರು. ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನ ನಂಬುವವರಾದರು. ಅದು ಮಾತ್ರವಲ್ಲ, ಅವರು ಆತನನ್ನು ನಮ್ಮಲ್ಲಿಯೇ ಇರಬೇಕು ಎಂದು ಬೇಡಿಕೊಂಡರು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ಆತನನ್ನು ನಂಬಿದರು. ಅವರು ಹೇಳುವಂಥದ್ದು, ಈತನೇ ಲೋಕ ರಕ್ಷಕನು ಎಂದು ತಿಳಿದುಕೊಂಡಿದ್ದೇವೆ. ಬದಲಾವಣೆಯ ಪರ್ವ. ಸೊ ಈಕೆ ತನ್ನಲ್ಲಿ ಆದ ಬದಲಾವಣೆಯನ್ನ ಗೌಪ್ಯವಾಗಿ ಇಟ್ಟುಕೊಂಡಿದ್ದರೆ, ಸಮಾರ್ಯದ ಸುಕೂರೆಂಬ ಜನರು ಯೇಸು ಲೋಕ ರಕ್ಷಕನು ಎಂಬುದಾಗಿ ತಿಳುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಈಕೆಯ ಜೀವಿತದಲ್ಲಿ ಆದ ಬದಲಾವಣೆ, ಆ ಬದಲಾವಣೆಗೆ ಆಕೆ ತೋರಿಸಿದ ಪ್ರತಿಕ್ರಿಯೆ ಇಡೀ ಸುಕೋರೆಂಬ ಗ್ರಾಮಕ್ಕೆ ಯೇಸು ಲೋಕ ರಕ್ಷಕನು ಎಂಬ ಒಂದು ಸಂದೇಶವನ್ನು ಕೊಡುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ಎ ವುಮೆನ್ ಅಂಡ್ ಎ ಚೇಂಜ್ ಮೇಕರ್. ನಾವು ಪ್ರಾರಂಭದಲ್ಲಿ ಐಡಾ ಅವರ ಕತೆ ಕೇಳಿದ್ವಿ. ಒಬ್ಬ ಮಿಷನರಿ ಕುಟುಂಬದಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳು, ನನಗೆ ಮೆಡಿಕಲ್ ಮಿಷನರಿ ಆಗಬಾರದು ಎಂಬ ಪಣವನ್ನ ತೊಟ್ಟಂತವಳು, ತನ್ನ ಜೀವಿತದಲ್ಲಿ ಸಂಭವಿಸಿದಂತಹ ಆ ಒಂದು ಸಂಭವ ಕಾರ್ಯ, ಆಕೆಯ ಇಷ್ಟ ಅನ್ನುವಂಥದ್ದು ಮದುವೆಯಾಗಿ ಸುಖವಾಗಿ ಬದುಕಬೇಕು ಎಂಬುದಾಗಿ. ಆದರೆ 1890ರಲ್ಲಿ ನಡೆದಂತಹ ಘಟನೆ, ಆಕೆ ತನ್ನ ವೈವಾಹಿಕ ಜೀವಿತವನ್ನ ಮರೆತು, ತನ್ನ ಸುಖವನ್ನ ಮರೆತು ಭಾರತದ ಮಹಿಳೆಯರ ವೈದ್ಯಕೀಯ ಸಂರಕ್ಷಣೆಗೆ ತನ್ನನ್ನು ತೊಡಗಿಸಿಕೊಳ್ಳುವಂತೆ ಸಹಾಯ ಮಾಡಿತು.
ಚೇಂಜ್. ಆಕೆ ಕೇವಲ ಡಿಸ್ಪೆನ್ಸರಿ ಮಾತ್ರವಲ್ಲ, ಕೇವಲ ಒಂದು ಚಿಕ್ಕ ಆಸ್ಪತ್ರೆ ಮಾತ್ರವಲ್ಲ, ತದನಂತರವಾಗಿ ಹೆಣ್ಣು ಮಕ್ಕಳಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕಲಿಯುವುದಕ್ಕೆ ಪ್ರಥಮ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದಂತಹ ಮಹಿಳೆ ಆಕೆ. ನೋಡಿ, ಹೀಗೆ ಕಾರ್ಯಗಳು ಮುಂದಕ್ಕೆ ಹೋಗುವಂತದ್ದಾಗಿದೆ. ಇದಕ್ಕಿಂತಲೂ ಹಿಂದಿನ ಒಂದು ಕತೆ 1797 ಅಮೆರಿಕ ದೇಶದಲ್ಲಿ ಗುಲಾಮಗಿರಿ ಬಹಳ ಚಾಲ್ತಿಯಲ್ಲಿರುವಂತಹ ಸಂದರ್ಭದಲ್ಲಿ ಇಸಬೆಲ್ಲಾ ಎಂಬ ಹೆಣ್ಣು ಮಗಳು ಒಂದು ಗುಲಾಮ ತಂದೆ ತಾಯಿಗಳಿಗೆ ಜನಿಸಿದಳು. ತನಗೆ 9 ವರ್ಷ ಪ್ರಾಯವಿದ್ದಾಗ ಆಕೆ ಯಜಮಾನ ಸ್ಲೇವ್ ಮಾರ್ಕೆಟ್ ಅಲ್ಲಿ ಗುಲಾಮರನ್ನ ಮಾರುವಂತಹ ಮಾರುಕಟ್ಟೆಯಲ್ಲಿ ಮಾರುಬಿಟ್ಟ. 1827 ಅವಳು ಕೆನಡಾ ದೇಶಕ್ಕೆ ಓಡಿ ಹೋಗ್ಬಿಟ್ಲು, ಪಲಾಯನಾಗಿದ್ಲು. ನ್ಯೂಯಾರ್ಕ್ ಪಟ್ಟಣದಲ್ಲಿ ಗುಲಾಮಗಿರಿ ಸಂಪೂರ್ಣವಾಗಿ ನಿಂತೋಯ್ತು ಎಂಬುದನ್ನು ತಿಳಿದಂತಹ ಆಕೆ ಮನೆ ಕೆಲಸದವಳಾಗಿ ನ್ಯೂಯಾರ್ಕ್ ಪಟ್ಟಣಕ್ಕೆ ಬಂದಳು. ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಎಲೈಜಾ ಪೆರಿಸನ್ ಎಂಬ ಸುವಾರ್ತಿಕನೊಂದಿಗೆ ಸೇರಿ ಮೂಲೆಗಳಲ್ಲಿ ಸುವಾರ್ತೆಯನ್ನು ಸಾರುವಂತಹ ಸಂದರ್ಭದಲ್ಲಿ ಆತನಿಗೆ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದಳು. 1843 ಆಕೆಗೆ ದೇವರು ನನ್ನನ್ನು ಸೇವೆಗಾಗಿ ಕರೆದಿದ್ದಾನೆ ಎಂಬ ದೈವಿಕ ಶಬ್ದವನ್ನ ಅನುಸರಿಸಿ ಸುವಾರ್ತೆಯನ್ನು ಸಾರುವುದಕ್ಕೆ ಪ್ರಾರಂಭಿಸಿದಳು. 1843 ದೇವರು ನನ್ನನ್ನು ಹಳ್ಳಿಗಾಡುಗಳಲ್ಲಿ ಗ್ರಾಮಗಳಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಕರೆದಿದ್ದಾನೆ ಎಂಬುದನ್ನ ಅರಿತು ತನ್ನ ಹೆಸರನ್ನು ಸೋಜರ್ನರ್ ಟ್ರೂತ್ ಎಂದು ಬದಲಾಯಿಸಿ ನ್ಯೂಯಾರ್ಕ್ ಪಟ್ಟಣದ ಇತರೆ ಗ್ರಾಮಗಳಲ್ಲಿ ಸುವಾರ್ತೆಯನ್ನ ಸಾರುವುದಕ್ಕೆ ಹೋದಳು. ಯಾರು? ಗುಲಾಮಳು, ಆರ್ಥಿಕವಾಗಿ ಏನು ಇಲ್ಲದವಳು. ಇಂದು ನಾವು ಸುವಾರ್ತೆಗೆ ಹೋಗುವುದಕ್ಕೆ ಬಯಸುವುದಾದರೆ ಪ್ರತಿ ತಿಂಗಳು ನಮಗೆ ಎಷ್ಟು ಹಣ ಲಭಿಸುತ್ತದೆ ಎಂಬ ಲೆಕ್ಕಾಚಾರವನ್ನು ಹಾಕುವಂತಹ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಪ್ರಿಯರೇ, ಒಬ್ಬ ಹೆಣ್ಣು ಮಗಳು, ಎ ಸ್ಲೇವ್ ಗರ್ಲ್, ಗುಲಾಮಳು, ಸಮಾಜದಲ್ಲಿ ಯಾವ ಬೆಲೆ ಇಲ್ಲದವಳು, ಇಸಬೆಲ್ ಬನ್ಫ್ರಿ 1843 ದೈವಿಕ ಕರೆಯುವಿಕೆಯನ್ನ ಅರ್ಥ ಮಾಡಿಕೊಂಡು ದೇವರ ಸೇವೆಗೆ ಹಳ್ಳಿಗಾಡುಗಳಿಗೆ ಹೋದಳು. A woman can a change maker. Only woman can be a change maker ಅನ್ನುವಂಥದ್ರಲ್ಲಿ ಯಾವ ಸಂಶಯವಿಲ್ಲ. ಚರಿತ್ರೆಯನ್ನು ತೆಗೆದು ನೋಡ್ರಿ. ಇಂತಹ ನೂರಾರು ಮಿಷನರಿಗಳು ಎದ್ದೇಳುವಂತವರಾಗಿದ್ದಾರೆ. ಇಂದು ನಾವು ಪುರುಷ ಮೇಧಾವಿತ್ವ ಪ್ರಪಂಚದಲ್ಲಿ ಕರ್ತನಿಗೋಸ್ಕರವಾಗಿ ಸೇವೆ ಸಲ್ಲಿಸಿದ ಅನೇಕ ಮಹಿಳೆಯರ ಹೆಸರನ್ನು ನಾವು ಸಮಾಧಿ ಮಾಡಿದ್ದೇವೆ. ಹೀಗೆ ಅನೇಕ ಚರಿತ್ರೆಗಳನ್ನು ನಾವು ಕಾಣಬಹುದಾಗಿದೆ. ಪ್ರಿಯರೇ, ಇಲ್ಲಿ ಸಮಾರ್ಯ ಸ್ತ್ರೀ ಆಕೆ ಏನು ಮಾಡಿದ್ಲು? ತನ್ನಲ್ಲಿ ಆದ ಬದಲಾವಣೆ ಅದನ್ನು ಗೌಪ್ಯವಾಗಿ ಇಟ್ಟುಕೊಳ್ಳದೆ ತನ್ನ ಊರಿಗೆ ಸಾರಿದ್ಲು.
ಆಕೆಯಲ್ಲಿ ಆದ ಬದಲಾವಣೆ ಸುಕ್ಕೂರೆಂಬ ಪಟ್ಟಣಕ್ಕೆ ಅಥವಾ ಆ ಜಾಗಕ್ಕೆ ಒಂದು ಬದಲಾವಣೆಯ ಪರ್ವವಾಗಿ ಮಾರ್ಪಟ್ಟಿತು. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ಲೂದ್ಯಳ ಕುರಿತಾಗಿ ಬರೆದಿರುವಂತದ್ದನ್ನು ನಾವು ನೋಡುತ್ತೇವೆ. ಪೌಲನು ಮೆಕೆದೋನಿಯ ದರ್ಶನಕ್ಕೆ ಅನುಗುಣವಾಗಿ ಆತನು ಫಿಲಿಪ್ಪ ಪಟ್ಟಣಕ್ಕೆ ಬಂದು ಅಲ್ಲಿ ದೇವರ ವಾಕ್ಯವನ್ನು ಸಾರಿದಾಗ ಲುದ್ಯಳು ಎಂಬ ಹೆಂಗಸು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ್ಳು ಅಥವಾ ಸುವಾರ್ತೆಯನ್ನು ನಂಬಿದ್ಳು. ಸೊ ಫಿಲಿಪ್ಪ ಪಟ್ಟಣ ಅನ್ನುವಂಥದ್ದು ಅಲ್ಲಿನ ಹಿನ್ನೆಲೆಯನ್ನು ನಾವು ಕಳೆಯೋದಾದರೆ ಅವರಿಗೆ ಅವರದೇ ಆದಂತಹ ಧರ್ಮಗಳು ಉಂಟು. ಸೊ ಆ ಕಾಲದಲ್ಲಿ ಒಬ್ಬ ವ್ಯಕ್ತಿ ಒಂದು ಹೊಸ ಧರ್ಮವನ್ನ ಸ್ವೀಕಾರ ಮಾಡುವುದಾದರೆ ಅಂತಹ ವ್ಯಕ್ತಿಗಳು ಯಾರು ಹೊಸ ಧರ್ಮಗಳನ್ನು ಸ್ವೀಕಾರ ಮಾಡುತ್ತಾರೆ ಅಂದ್ರೆ ಸಮಾಜದಲ್ಲಿ ಯಾವುದೇ ರೀತಿಯ ಬೆಲೆ ಇಲ್ಲದವರು ಮಾತ್ರ ಒಂದು ಹೊಸ ಧರ್ಮವನ್ನು ಸ್ವೀಕಾರ ಮಾಡುವಂಥದ್ದು. ಆ ಕಾಲಘಟ್ಟದಲ್ಲಿ ವ್ಯಭಿಚಾರಿಗಳು ಸಮಾಜದಿಂದ ತಳ್ಳಲ್ಪಟ್ಟಂತವರು ಮಾತ್ರ, ಯಾಕೆಂದ್ರೆ ಅವರಿಗೆ ಆ ಧರ್ಮದಲ್ಲಿ ಬೆಲೆ ಇಲ್ಲದೆ ಇದ್ದದರ ಫಲವಾಗಿ ಹೊಸ ಧರ್ಮವನ್ನು ಸ್ವೀಕಾರ ಮಾಡುತ್ತಿದ್ದರು. ಅಂತಹ ಕಾಲದಲ್ಲಿ ಲೂದ್ಯಳೆಂಬ ಒಬ್ಬ ಹಣವಂತೆ ಸಮಾಜದಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿರುವಂತವಳು, ಆಕೆಯು ಧೂಮ್ರವರ್ಣದ ವಸ್ತ್ರವನ್ನ ಮಾರುವಂತವಳು. ಧೂಮ್ರವರ್ಣದ ವಸ್ತ್ರಗಳನ್ನ ಸಾಧಾರಣ ಜನರು ಉಪಯೋಗಿಸುವಂತದಲ್ಲ, ಅತಿ ಶ್ರೀಮಂತರು ರಾಜ ಮನೆತನದವರು ಮಾತ್ರ ಉಪಯೋಗಿಸುವಂತಹ ಬಟ್ಟೆ. ಅಂದ್ರೆ ಶ್ರೀಮಂತರೊಂದಿಗೆ ರಾಜ ಮನೆತನದವರೊಂದಿಗೆ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡಿರುವಂತಹ ಲೂದ್ಯಳು ಸತ್ಯ ಸುವಾರ್ತೆಯನ್ನ ಕೇಳಿದಾಗ ಆ ಕಾಲದಲ್ಲಿ ಆ ದೇಶದಲ್ಲಿ ಸಮಾಜದಿಂದ ಧಿಕ್ಕರಿಸಲ್ಪಟ್ಟಂತಹ ವ್ಯಕ್ತಿಗಳು ಹೊಸ ಧರ್ಮಗಳನ್ನ ಅವರು ತೆಗೆದುಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಆಕೆ ಇವೆಲ್ಲವನ್ನ ಬಿಟ್ಟು ಕ್ರೈಸ್ತತ್ವವನ್ನು ಸ್ವೀಕಾರ ಮಾಡಿದ್ಲು. ಸ್ವೀಕಾರ ಮಾಡಿದ್ದು ಮಾತ್ರವಲ್ಲ, ಅಲ್ಲಿ ನಾವು ನೋಡುವಂಥದ್ದು ಪೌಲ ಶೀಲರನ್ನ ಸೆರೆಮನೆಯಲ್ಲಿ ಹಾಕಿ ಅವರನ್ನ ಹಿಂಸೆಪಡಿಸಿ ಮರುದಿನ ಅವರನ್ನು ಹೊರಹಾಕುವಾಗ ಬಹಿರಂಗವಾಗಿಯೇ ಆಕೆ ಅವರನ್ನು ತನ್ನ ಮನೆಗೆ ಬರಮಾಡುವಂಥದ್ದನ್ನು ನೋಡುತ್ತೇವೆ. ಆಕೆಯಲ್ಲಿ ಆದ ಬದಲಾವಣೆ ಅದು ಆಕೆ ಗೌಪ್ಯವಾಗಿ ಇಟ್ಟುಕೊಳ್ಳಲಿಲ್ಲ. ಆಕೆಯಲ್ಲಿ ಆದ್ಯ ಬದಲಾವಣೆ ಅದು ಸಮಸ್ತಕ್ಕೆ ಕಾರಣಭೂತವಾಗಿ ಮಾರ್ಪಟ್ಟಿತು. ಪ್ರಿಯ ದೇವ ಜನರೇ, ಪ್ರತ್ಯೇಕವಾಗಿ ಪುರುಷ ಮೇಧಾವಿಗಳೇ, ಇನ್ಕ್ಲೂಡಿಂಗ್ ಮೀ, ಒಬ್ಬ ಸ್ತ್ರೀಯಲ್ಲಿ ಆದ ಬದಲಾವಣೆ ಅದು ಕೇವಲ ಆಕೆಗೆ ಮಾತ್ರವಲ್ಲ, ಇಡೀ ಸಮಾಜಕ್ಕೆ, ಇಡೀ ಗ್ರಾಮಕ್ಕೆ, ಇಡೀ ಸಮಾಜಕ್ಕೆ. ಎಸ್ತೇರಳ ಜೀವಿತವನ್ನು ನೋಡಿ, ಅರಣ್ಯಕಾಂಡದಲ್ಲಿ 27ನೇ ಅಧ್ಯಾಯದಲ್ಲಿ ಚಲ್ಫಹಾದನ 5 ಹೆಣ್ಣು ಮಕ್ಕಳ ವಿಚಾರವನ್ನು ನಾವು ನೋಡುತ್ತೇವೆ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಹೊರಟು ಬಂದು ಎರಿಕೋವಿನ ಅಥವಾ ಯೋರ್ದಾನಿನ ಆ ಒಂದು ಸ್ಥಳದಲ್ಲಿ ಪಾಳೆಯವನ್ನು ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಯೆಹೋವನು ಮೋಶೆಗೆ ಹೇಳ್ತಾ ಇದ್ದಾನೆ, ಸೊ ನೀವು
ಜನರಿಗೆ ದೇಶವನ್ನು ವಿಭಾಗಿಸಿಕೊಡು. ಯೋಸೇಫನ ಕುಲದಲ್ಲಿ ಮಾಕೀರನ ಗೋತ್ರದಲ್ಲಿ ಹುಟ್ಟಿದಂತಹ ಚಲ್ಫಹಾದನಿಗೆ ಗಂಡು ಮಕ್ಕಳಿಲ್ಲದ ಫಲವಾಗಿ ಅವನಿಗೆ ಸ್ವಾಸ್ಥ್ಯವನ್ನು ಕೊಡಲಿಲ್ಲ. ಇದನ್ನು ಕಂಡಂತಹ ಚಲ್ಫಹಾದನ ಮಕ್ಕಳು, ಹೆಣ್ಣು ಮಕ್ಕಳು ಮೋಶೆಗೆ, ಎಲ್ಲ ಜಾರನಿಗೆ ಹೇಳುವಂಥದ್ದು, ನಮ್ಮ ತಂದೆಗೆ ಗಂಡು ಮಗನು ಇಲ್ಲದೆ ಇರುವುದರ ಫಲವಾಗಿ ಅವನ ಹೆಸರನ್ನು ಗೋತ್ರದಿಂದ ತೆಗೆದು ಹಾಕುವುದು ಒಳ್ಳೆಯದೋ ಸರಿಯೋ? ಸೊ ನಮಗೂ ಸ್ವಾಸ್ಥ್ಯವನ್ನ ಕೊಡ್ರಿ. ಆ ಕಾಲದಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಸ್ವಾಸ್ಥ್ಯವನ್ನ ಕೊಡುವಂತಹ ಆ ಒಂದು ಕಾಲಘಟ್ಟದಲ್ಲಿ, ಆ ಒಂದು ಸಂದರ್ಭದಲ್ಲಿ ಈ ಚಲ್ಫಹಾದನ ಹೆಣ್ಣು ಮಕ್ಕಳು ಧೈರ್ಯದಿಂದ ಮೋಶೆಯ ಸಂಗಡ ಮಾತನಾಡಿದಾಗ ಮೋಶೆ ಈ ಸಮಾಚಾರವನ್ನು ದೇವರ ಸನ್ನಿಧಾನದಲ್ಲಿ ವಿಚಾರಿಸಿದಾಗ ಯೆಹೋವನು ಹೇಳುವಂಥದ್ದು, ಇವರು ಕೇಳುವಂಥದ್ದು ನ್ಯಾಯವಾದದ್ದು. ಯಾಕೆಂದ್ರೆ ಆ ಪ್ರಾಚೀನ ಪೂರ್ವ ದೇಶದ ಪದ್ಧತಿಗಳ ಪ್ರಕಾರವಾಗಿ ಮೋಶೆ ಏನ್ ಮಾಡ್ದ? ದೇಶವನ್ನ ವಿಭಾಗಿಸುವುದಕ್ಕೆ ಹೋದ. ಇದು ದೈವಿಕವಾದ ಪದ್ಧತಿಯಾಗಿರಲಿಲ್ಲ. ಅದು ಪ್ರಾಚೀನ ಕಾಲದ ದೇಶದ ಪದ್ಧತಿ. ಆದರೆ ಈ ಹೆಣ್ಣು ಮಕ್ಕಳು ಮೋಶೆಯ ಬಳಿಯಲ್ಲಿ ತಮ್ಮ ಫಿರ್ಯಾದಿಯನ್ನ, ತಮ್ಮ ಮನವಿಯನ್ನ ಸಲ್ಲಿಸಿದಾಗ, ಮೋಶೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಂಡಾಗ ಯೆಹೋವನು ಹೇಳುವಂಥದ್ದು, ಇವರು ಕೇಳುವಂಥದ್ದು ಸರಿಯಾದದ್ದು. ಅದರ ಫಲವಾಗಿ ಏನಾಯ್ತು? ಇಸ್ರಾಯೇಲರಲ್ಲಿ ಒಂದು ನಿಯಮವಾಯಿತು. ಆ ನಿಯಮ ಏನೆಂದರೆ, ಯಾರಾದರೂ ಗಂಡು ಮಕ್ಕಳಿಲ್ಲದೆ ಸತ್ತರೆ ಹೆಣ್ಣು ಮಕ್ಕಳಿಗೆ ಸ್ವಾಸ್ಥ್ಯವನ್ನು ಕೊಡಬೇಕು. ವುಮೆನ್ ಕ್ಯಾನ್ ಚೇಂಜ್ ಮೇಕರ್. ಚಲ್ಫಹಾದನ ಹೆಣ್ಣು ಮಕ್ಕಳು ಇಸ್ರಾಯೇಲರ ಚರಿತ್ರೆಯಲ್ಲಿ ಒಂದು ಬದಲಾವಣೆಯ ಪರ್ವವನ್ನು ಪ್ರಾರಂಭಿಸಿದರು. ಸತ್ಯವೇದದಲ್ಲಿಯೂ ಅನೇಕ ಸಂಭವಗಳು ಉಂಟು ಪ್ರಿಯರೇ. ರೂತಳು ಬದಲಾವಣೆಯನ್ನ ತಂದ್ಳು. ಮೋಬ್ಯಳದ ರೂತಳು ಬದಲಾವಣೆಯನ್ನ ತಂದ್ಳು. ರಾಹೇಬಳು ಬದಲಾವಣೆಗೆ ಕಾರಣಕರ್ತಳಾದಳು. ಹೀಗೆ ಪಟ್ಟಿಗಳು ಬೆಳೆಯುತ್ತದೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ಪ್ರಿಯರೇ, ಆ ಸಮಾರ್ಯ ಸ್ತ್ರೀ, ಆಕೆಯ ಹೆಸರು ಸಹ ಅಲ್ಲಿ ಉಲ್ಲೇಖಿಸಲ್ಪಡಲಿಲ್ಲ. ಸಮಾರ್ಯದ ಸ್ತ್ರೀ ತನ್ನಲ್ಲಿ ಆದ ಬದಲಾವಣೆ ಗೌಪ್ಯವಾಗಿಡದೆ ಅದನ್ನು ತನ್ನ ಊರಿನ ಜನರಿಗೆ ತಿಳಿಯಪಡಿಸಿದರ ಫಲವಾಗಿ ಆ ಊರಿನವರು ಕ್ರಿಸ್ತನನ್ನ, ಲೋಕರಕ್ಷಕನನ್ನ ಕಂಡುಕೊಳ್ಳುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ಅದೇ ರೀತಿಯಾಗಿ ಏಮಿ ಎಂಬುವಂತಹ ಹೆಣ್ಣು ಮಗಳು 1895ರಲ್ಲಿ ಐರ್ಲೆಂಡ್ ದೇಶವನ್ನ ಬಿಟ್ಟು ಭಾರತ ದೇಶಕ್ಕೆ ಬಂದು ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ತನ್ನ ಸೇವೆಯನ್ನ, ಸುವಾರ್ಥ ಸೇವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವ ಹೆಣ್ಣು ಮಕ್ಕಳನ್ನ ದೇವದಾಸಿ ಪದ್ಧತಿಗೆ ತಳ್ಳುವಂಥದ್ದನ್ನ ಕಂಡು ಈ ಮಕ್ಕಳು ನೈತಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಅಪಾಯದಲ್ಲಿ ಇದ್ದಾರೆ ಎಂಬುದನ್ನು ಅರಿತಂತಹ ಈಕೆ ಏಮಿ ಕಾರ್ಮೆಕಲ್ ಎಂಬ ಈಕೆ ಐರ್ಲೆಂಡ್ ಯುವತಿ ತನ್ನ ಸಂಸ್ಥೆಯನ್ನ ಧಿಕ್ಕರಿಸಿ ಈ ಹೆಣ್ಣು ಮಕ್ಕಳ ಸಂರಕ್ಷಣೆಗೆ ತನ್ನನ್ನು ತೊಡಗಿಸಿಕೊಂಡಳು. ಪ್ರಾರಂಭದಲ್ಲಿ ಆಕೆ ಅನೇಕ ವಿಧವಾದಂತಹ ಕಷ್ಟಗಳನ್ನು ಅನುಭವಿಸಿದಳು. ಅವರ
ಸ್ವಂತ ಮಿಷನರಿ ಸಂಸ್ಥೆ ಆಕೆಯ ನಿರ್ಧಾರವನ್ನ ಖಂಡಿಸಿತು. ಅಲ್ಲಿರುವ ಪೂಜಾರಿ ಆಕೆಯನ್ನ ಬಹಳವಾಗಿ ಹಿಂಸಿಸುವುದಕ್ಕೆ ಪ್ರಯತ್ನಿಸಿದ. ಆದರೆ ಆಕೆ ಇವೆಲ್ಲವನ್ನ ಬಿಟ್ಟು ದಾನಾವೂರ್ ಫೆಲೋಶಿಪ್ ಎಂಬ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಸಾವಿರಾರು ಮಕ್ಕಳ ಉನ್ನತೀಕರಣಕ್ಕೆ ಕಾರಣವಾಗಿ ಮಾರ್ಪಟ್ಟಳು. ಹೀಗೆ ಪಟ್ಟಿಗಳು ಬೆಳೀತಾ ಇದೆ. ಎಲ್ಲಿ ನೋಡಿದರೂ ಹೆಂಗಸರ ಹೆಸರುಗಳು. ಮದರ್ ಥೆರೆಸಾ, ಅನೇಕ ಕ್ರೈಸ್ತ ಗುಂಪುಗಳು, ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಗುಂಪುಗಳು ಮದರ್ ಥೆರೆಸಾ ಪರಲೋಕಕ್ಕೆ ಹೋಗ್ತಾರಾ ಎಂಬ ವಿಚಾರದಲ್ಲಿ ಬಹಳ ಗಲಿಬಿಲಿಗೊಂಡಿದ್ದಾರೆ. ಸೊ ಇವರಿಗೆ ಒಂದೇ ಗೊತ್ತಿಲ್ಲ, ಪರಲೋಕಕ್ಕೆ ಯಾರು ಹೋಗ್ತಾರೆ. ಇವ್ರು ತೀರ್ಮಾನ ಮಾಡ್ತಾರೆ ಪರಲೋಕಕ್ಕೆ ಯಾರು ಹೋಗ್ತಾರೆ. ಪರಲೋಕಕ್ಕೆ ಯಾರು ಹೋಗ್ತಾರಲ್ಲ, ಈ ಲೋಕದಲ್ಲಿ ದೇವರು ನನಗೆ ನಿನಗೆ ಮಾಡುವುದಕ್ಕೆ ಕೊಟ್ಟ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವ. ಪರಲೋಕ ಆಮೇಲೆ ಯೋಚನೆ ಮಾಡುವಂತೆ. ಸೊ ದೇವರು ನಮಗೆ ಕೊಟ್ಟ ಜವಾಬ್ದಾರಿಯನ್ನು ನಾವು ನಿರ್ವಹಿಸುತ್ತಿದ್ದೇವಾ? ಪುರುಷ ಮೇಧಾವಿತ್ವವನ್ನ ಇಂದು ನಾವು ಬಹಳ ಶಕ್ತವಾಗಿ ನಾವು ಪ್ರತಿಪಾದಿಸುವಂತವರಾಗಿದ್ದೇವೆ ಸಭೆಗಳಲ್ಲಿ, ಎಲ್ಲ ಕಡೆ. ಆದರೆ ಚರಿತ್ರೆಯಲ್ಲಿ ನಾವು ನೋಡುವಂಥದ್ದು ಅನೇಕ ಮಹಿಳೆಯರು ಬದಲಾವಣೆಯನ್ನು ತಂದಿದ್ದಾರೆ. ಅನೇಕ ಮಹಿಳೆಯರು ಪ್ರಾರ್ಥನೆಯ ಮೂಲಕವಾಗಿ ಅನೇಕ ವ್ಯಕ್ತಿಗಳ ದೇಶದ ಮಾನಸಾಂತರಕ್ಕೆ ಕಾರಣವಾಗಿರುವಂಥದ್ದು ಚರಿತ್ರೆಯಲ್ಲಿ ಮುಗಿದು ಹೋಗಿದೆ ಪ್ರಿಯರೇ. ಸೊ ನನ್ನ ಮಾತನ್ನು ಕೇಳುವಂತಹ ಪ್ರಿಯ ತಾಯಿಯಂದಿರೇ, ಅಕ್ಕಂದಿರೇ, ತಂಗಿಯರೇ, ದೇವರ ಆತ್ಮನು ಈ ಮುಂಜಾನೆಯಲ್ಲಿ ನಿಮ್ಮ ಬಳಿಯಲ್ಲಿ ಹೇಳುವಂಥದ್ದು, ಯು ಕ್ಯಾನ್ ಬಿ ಎ ಚೇಂಜ್ ಮೇಕರ್. ಸೊ ನೀವು ಸಹ ಒಂದು ಬದಲಾವಣೆಯ ಕಾರ್ಯಕರ್ತರಾಗಿ ಮಾರ್ಪಡಬಹುದು. ಸೊ ನೀವುಗಳು ಮಾಡಬೇಕಾಗಿರುವಂಥದ್ದು ಒಂದೇ, ಸಬ್ಮಿಟ್ ಟು ಗಾಡ್. ಯಾವ ರೀತಿ ಏಮಿ ಕರ್ಮಲ್ಕರ್ ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟಳು, ಯಾವ ರೀತಿ ಇಸಬೆಲ್ಲಾ ದ ಸ್ಲೇವ್ ಗರ್ಲ್, ಗುಲಾಮ ಹುಡುಗಿ ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟಳು, ಹಾಗೆಯೇ ಯಾವ ರೀತಿಯಾಗಿ ಸಮಾರ್ಯ ಸ್ತ್ರೀ, ಹಾಗೆ ನಿಮ್ಮನ್ನೇ ದೇವರ ಕರಗಳಿಗೆ ಒಪ್ಪಿಸಿಕೊಡುವುದಾದರೆ ಈ 21ನೇ ಶತಮಾನದಲ್ಲಿ ನಿಮ್ಮ ಮೂಲಕವಾಗಿ ದೇವರು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬದಲಾವಣೆಯನ್ನ ತರುವಂತವನಾಗಿದ್ದಾನೆ. ಪ್ರಾರ್ಥಿಸಿ, ಪ್ರಯತ್ನಿಸಿ. ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ಕರ್ತನೆ ದೇವರ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಕೇಳಿರುವಂತಹ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಕರ್ತನೆ ಅದು ಫಲಪ್ರದವಾಗಿ ಮಾರ್ಪಡಲೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ಕರ್ತನೆ ನಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ಕರ್ತನೆ ದೇವರ ಮತ್ತೊಂದು ಆವರ್ತಿ ನಿಮ್ಮನ್ನು ನಾವು ಮಹಿಮೆ ಪಡಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.